ಕೆಲವೇ ಹೊತ್ತಿನಲ್ಲಿ ಶುರುವಾಗಲಿದೆ ದೇಶದ ಅತಿ ದೊಡ್ಡ ಮುಖಾಮುಖಿ ಆಪ್ಕಿ ಅದಾಲತ್ನಲ್ಲಿ ರಜತ್ ಶರ್ಮಾ ಅವರೊಂದಿಗೆ. ನಮಸ್ಕಾರ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನನಗೆ ಗೊತ್ತು ನಾವೆಲ್ಲ ತುಂಬ ದಿನ ಆದಮೇಲೆ ಸೇರ್ತಾ ಇದ್ದೀವಿ ಅಂತ. ಎಷ್ಟೋ ದಿನಗಳಿಂದ ನೀವು ಆಪ್ಕಿ ಅದಾಲತ್ನ ಫ್ರೆಶ್ ಎಪಿಸೋಡ್ಸ್ನ ನೋಡಿಲ್ಲ. ಸೊ ಇವತ್ತು ಇಲ್ಲೊಂದು ಇತಿಹಾಸ ಸೃಷ್ಟಿಯಾಗುತ್ತೆ. ನನಗೆ ಖುಷಿ ಇದೆ ನೀವೆಲ್ಲ ಇದರಲ್ಲಿ ಒಂದು ಭಾಗ ಆಗಿರೋದಕ್ಕೆ. ಇವತ್ತು ಆಪ್ಕಿ ಅದಾಲತ್ನಲ್ಲಿ ಎಂತಹ ಒಬ್ಬ ಮಹಾನ್ ವ್ಯಕ್ತಿ ಬರ್ತಾ ಇದ್ದಾರೆ ಅಂದರೆ ಈ ವ್ಯಕ್ತಿ ಬಗ್ಗೆ ಪ್ರಪಂಚದ ಪ್ರತಿಯೊಬ್ಬರು ತಿಳ್ಕೋಬೇಕು ಅಂತಿದ್ದಾರೆ. ಈ ಮಹಾನ್ ವ್ಯಕ್ತಿ ಇಡೀ ಪ್ರಪಂಚದಲ್ಲೇ ಶ್ರೀಮಂತರ ಸಾಲಿನಲ್ಲಿ 3ನೇವರಾಗಿದ್ರು. ಈ ಮಹಾನ್ ವ್ಯಕ್ತಿ ತಮ್ಮ ಬಗ್ಗೆ ಎಲ್ಲೂ ಕೂಡ ಏನೂ ಹೇಳ್ಕೊಳ್ಳೋದಿಲ್ಲ. ಅದರಿಂದನೇ ಇವತ್ತು ಇತಿಹಾಸ ಆಗುತ್ತೆ. ಮೊದಲನೇ ಬಾರಿಗೆ ಇವರು ಜನರ ಎದುರಿಗೆ ಬರ್ತಾ ಇದ್ದಾರೆ. ನಿಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ತಾರೆ. ಪ್ಲೀಸ್ ವೆಲ್ಕಮ್ ಭಾರತದ ಉದ್ಯೋಗಪತಿ ಗೌತಮ್ ಅಡಾನಿ. ಈಗ ಗೌತಮ್ ಅದಾನಿಯವರ ಮೇಲೆ ಇವತ್ತಿನ ಈ ಮೊಕದ್ದಮೆಗೋಸ್ಕರ ನಮ್ಮ ಜಡ್ಜ್ ಕೂಡ ಹಾಜರಿದ್ದಾರೆ. ಇವರು ಎಂಥ ಒಂದು ಇನ್ಸ್ಟಿಟ್ಯೂಷನ್ ನಡೆಸ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಎಲ್ಲರೂ ಬಿಲಿಯನೇರ್ ಆಗ್ತಾರೆ, ಅಲ್ಲಿ ವಿದ್ಯಾವಂತರಾಗಿ ಕೋಟ್ಯಾಧಿಪತಿಗಳಾಗೂ ಸಹ ಆಗ್ತಾರೆ. ವರ್ಲ್ಡ್ ಫೇಮಸ್ ಶ್ರೀರಾಮ್ ಕಾಲೇಜ್ ಆಫ್ ಕಾಮರ್ಸ್ನ ಪ್ರಿನ್ಸಿಪಲ್ ಡಾಕ್ಟರ್ ಸಿಮ್ರಿತ್ ಕೌರ್ ಅವರು. ಥ್ಯಾಂಕ್ ಯು. ಮೊಕದ್ದಮೆ ಶುರು ಮಾಡೋದಕ್ಕೂ ಮುಂಚೆ ಡಾಕ್ಟರ್ ಸಿಮ್ರಿತ್ ಕೌರ್ ಅವರೇ ಇವತ್ತಿನ ಚರ್ಚೆ ಶುರು ಮಾಡಬಹುದಾ? ಖಂಡಿತವಾಗಿ ಶುರು ಮಾಡಿ. ಸೊ ಈಗ ಎಲ್ಲದಕ್ಕೂ ಮುಂಚೆ ಗೌತಮ್ ಅವರೇ, ನಾನು ನಿಮಗೆ ಪ್ರಶ್ನೆಗಳನ್ನ ಕೇಳ್ತೀನಿ, ನೀವು ಉತ್ತರ ಕೊಡಬೇಕಾಗತ್ತೆ. ಈಗ ಗೌತಮ್ ಅದಾನಿ ಅವರ ಬಗ್ಗೆ ಜನರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜಗತ್ತಿನ ಟಾಪ್ 3 ರಿಚೆಸ್ಟ್ ವ್ಯಕ್ತಿಗಳಲ್ಲಿ ಒಬ್ಬರಾದ ಏಷ್ಯಾದ ಅತಿ ಶ್ರೀಮಂತರಾದ ಗೌತಮ್ ಅದಾನಿ ಅವರ ಕಥೆ ಒಂದು ಸಿನಿಮಾದ ಸ್ಕ್ರೀನ್ ಪ್ಲೇ ರೀತಿ ಇದೆ. ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದಂತ ಗೌತಮ್ ಅದಾನಿ ಅವರು ತಮ್ಮ ಆಸ್ತಿ ಸಂಪಾದನೆಯಲ್ಲಿ ಬಿಲ್ ಗೇಟ್ಸ್ ಮತ್ತು ವಾರೆನ್ ಬಫೆಟ್ ಅವರನ್ನು ಕೂಡ ಹಿಂದಿಕ್ಕಿದ್ದಾರೆ. ಗೌತಮ್ ಅದಾನಿ ಅವರು ಜಗತ್ತಿನ ಅತ್ಯಂತ ದೊಡ್ಡ ಡೀಲ್ ಮೇಕರ್. ಈ ವರ್ಷ ಜಗತ್ತಿನಲ್ಲೇ ಎಲ್ಲರಿಗಿಂತ ಅತ್ಯಂತ ಆಸ್ತಿಯನ್ನ ಇವರು ಸಂಪಾದನೆ ಮಾಡಿದ್ದಾರೆ. ಗೌತಮ್ ಅದಾನಿ ಅವರು ಒಬ್ಬ ಸಾಮಾನ್ಯ ಡೈಮಂಡ್ ಟ್ರೇಡರ್ ಆಗಿ ತಮ್ಮ ಜೀವನವನ್ನ ಶುರು ಮಾಡಿದ್ರು. ಇವತ್ತು ಪೋರ್ಟ್ಸ್, ಮೈನ್ಸ್, ಪವರ್, ಸೋಲಾರ್ ಪವರ್, ಗ್ರೀನ್ ಎನರ್ಜಿ, ಸಿಮೆಂಟ್, ಹೌಸಿಂಗ್, ಪೆಟ್ರೋಕೆಮಿಕಲ್ ನಿಂದ ಹಿಡಿದು ಗೌತಮ್ ಅದಾನಿ ಅವರು ತಮ್ಮ ಗೆಲುವಿನ ಬಾವುಟವನ್ನ ನೆಡದೇ ಇರುವಂತ ಯಾವುದೇ ಸೆಕ್ಟರ್ ಕೂಡ ಇದುವರೆಗೂ ಉಳಿದಿಲ್ಲ. ತಮ್ಮ ಪರಿಶ್ರಮ ಮತ್ತು ಶ್ರದ್ಧೆಯ ಫಲದಿಂದ ಗೌತಮ್ ಅದಾನಿ ಅವರು ಕಿಂಗ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಎಂಬ ಹೆಸರು ಪಡೆದಿದ್ದಾರೆ. ಗೌತಮ್ ಅದಾನಿ ಅವರು ಒಂದು ಸಾಮಾನ್ಯ ಕುಟುಂಬದಲ್ಲಿ ಸಣ್ಣ ಹಳ್ಳಿಯಿಂದ ಬಂದವರಾದ್ರೂ ಕೂಡ ಇವತ್ತು ಜಗತ್ತಿನ ಅತಿ ಶ್ರೀಮಂತ ದೇಶದ ಪ್ರೈಮ್ ಮಿನಿಸ್ಟರ್ಗಳು ಕೂಡ ಅವರನ್ನು ಉದ್ಯೋಗ ಸೃಷ್ಟಿಸುವ ಸಲುವಾಗಿ ಇನ್ವೈಟ್ ಮಾಡ್ತಿದ್ದಾರೆ. ಆದರೆ ಗೌತಮ್ ಅದಾನಿ ಅವರಿಗೆ ತಮ್ಮ ಪರಿವಾರವೇ ತಮ್ಮ ಜಗತ್ತು ಎಂಬಂತಾಗಿದೆ. ಅಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ತಮ್ಮ ಕೆಲಸಗಳನ್ನ ನಿರ್ವಹಿಸ್ತಾ ಇದ್ದಾರೆ. ಗೌತಮ್ ಅದಾನಿ ಒಬ್ಬ ಪ್ರೈವೇಟ್ ಪರ್ಸನ್ ಆಗಿದ್ದು ಪಬ್ಲಿಸಿಟಿಯಿಂದ ದೂರ ಉಳಿದಿದ್ರು ಕೂಡ ಇವತ್ತು ಮೊದಲನೇ ಬಾರಿಗೆ ಗೌತಮ್ ಅದಾನಿ ಅವರು ಜನರ ಮುಂದೆ ಜನರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಆಪ್ಕಿ ಅದಾಲತ್ನಲ್ಲಿ. ಆಪ್ಕಿ ಅದಾಲತ್ನಲ್ಲಿ ಮೊದಲ ಆರೋಪ ಜನಪ್ರಸಿದ್ಧ ಉದ್ಯೋಗಪತಿ ಗೌತಮ್ ಅಡಾನಿ. ಆಪ್ಕಿ ಅದಾಲತ್ನಲ್ಲಿ ಬಹು ಚರ್ಚಿತವಾದಂತ ಗೌತಮ್ ಅದಾನಿ ಅವರ ಮೇಲೆ ಒಂದು ಆರೋಪವಿದೆ. ಅವರು ತಮ್ಮ ಹಣ ಸಂಪಾದನೆಯ ಫಾರ್ಮುಲಾವನ್ನು ಯಾರಿಗೂ ತಿಳಿಸದಂತೆ ಬಚ್ಚಿಟ್ಟಿದ್ದಾರೆಂದು. ಗೌತಮ್ ಅವರೇ, ನಾವೆಲ್ಲರೂ ದೇವ್ರ ಹತ್ರ ಬೇಡ್ಕೋತೀವಿ ಸ್ವಲ್ಪ ನಮಗೂ ಕೊಡಪ್ಪ ಅಂತ. ಆದ್ರೆ ಯಾಕೋ ದೇವರು ನಿಮ್ಮ ಮಾತು ಮಾತ್ರ ಕೇಳಿಸ್ಕೊತಾನೆ ಅನ್ಸುತ್ತೆ. ನಾನು ಎಷ್ಟೋ ದಿನಗಳಿಂದ ರಿಸರ್ಚ್ ಮಾಡ್ತಾನೆ ಇದ್ದೀನಿ ಏನಂದ್ರೆ ನಿಮ್ಮ ವೆಲ್ತ್ ಎಷ್ಟಿದೆ ಅಂತ. ಅದು ಬೆಳಿತಾನೆ ಇರುತ್ತೆ. ನನಗನ್ಸುತ್ತೆ ಈ ಒಂದು ಕಾರ್ಯಕ್ರಮ ಮುಗಿಯೋಷ್ಟರಲ್ಲಿ ನೀವು 1000-2000 ಕೋಟಿ ಇನ್ನೂ ಹೆಚ್ಚು ಲಾಭ ಮಾಡಿರ್ತೀರಾ ಅಂತ.
ಸೊ ಈ ಫಾರ್ಮುಲಾ ಏನು, ಹೇಗೆ ಸಂಪಾದಿಸ್ತೀರಾ? ನಾನು ಮೊದಲನೇದಾಗಿ ಏನು ಹೇಳ್ತೀನಿ ಅಂದರೆ, ನಿಮಗೆ ಮತ್ತಿಲ್ಲಿರೋ ಪ್ರೇಕ್ಷಕರಿಗೆ, ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿದ್ದೀರಾ, ನಾನು ಆಭಾರಿಯಾಗಿದ್ದೀನಿ. ನೀವು ಫಾರ್ಮುಲಾ ಬಗ್ಗೆ ಹೇಳ್ತಿದ್ದೀರಾ. ಈ ಫಾರ್ಮುಲಾ, ಈ ಮ್ಯಾಥಮೆಟಿಕ್ಸು, ಈ ಕೆಮಿಸ್ಟ್ರಿ ಅಥವಾ ಫಿಸಿಕ್ಸಿನ ಫಾರ್ಮುಲಾ ಅಂತೂ ಖಂಡಿತ ಅಲ್ಲ. ಅದೇನಂದ್ರೆ ಬಿಸ್ನೆಸ್ಸು ಮತ್ತೆ ಪ್ರಾಕ್ಟಿಕಲ್ ಲೈಫ್ ಮಧ್ಯದಲ್ಲಿ ಒಂದೇ ಫಾರ್ಮುಲಾ ನಡೆಯೋದು. ಅದೇನಂದ್ರೆ ಪರಿಶ್ರಮ, ಪರಿಶ್ರಮ, ಪರಿಶ್ರಮ. ಮತ್ತೆ ಇನ್ನೊಂದು ವಿಷಯ ಅಂದ್ರೆ, ಇದೆಲ್ಲದಕ್ಕೂ ನನ್ನ ಫ್ಯಾಮಿಲಿಯ ಸಪೋರ್ಟು, ನನ್ನ ಸೀನಿಯರ್ಸ್ಗಳ ಸಪೋರ್ಟು, ನನ್ನ ಟೀಮ್ ಅವರ ಸಪೋರ್ಟು, ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಆ ದೇವರ ಆಶೀರ್ವಾದ ಇದೆ. ಮತ್ತೆ ದೇವರ ಕೃಪೆ ನನ್ನ ಮೇಲಿದೆ. ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ. ಮತ್ತೆ ನಾನು ನಂಬಿರೋದು ಏನಪ್ಪ ಅಂತಂದ್ರೆ, ಯಾವುದಕ್ಕೂ ಶಾರ್ಟ್ಕಟ್ ಅನ್ನೋದಿರೋದಿಲ್ಲ. ಯಾವುದೇ ವ್ಯಕ್ತಿ ಸಕ್ಸಸ್ಫುಲ್ ಆಗಬೇಕು ಅಂತಂದ್ರೆ ಅವನ ನಿಯತ್ತು ಮತ್ತೆ ಪರಿಶ್ರಮ, ಇನ್ ಮಿಕ್ಕಿದೆಲ್ಲ ಆ ದೇವರ ಮೇಲೆ ಬಿಡಬೇಕು. ಇದೇ ಒಂದು ನನಗೆ ಗೊತ್ತಿರೋ ಫಾರ್ಮುಲಾ. ನೋಡಿ, ನೀವು ಆ ದೇವರ ಮೇಲೆ ಎಷ್ಟು ಬಿಟ್ಟಿದ್ದೀರಾ ಅಂತ ಗೌತಮ್ ಅವರೇ. ಡಿಸೆಂಬರ್ 2021ರಲ್ಲಿ ನಿಮ್ಮ ವೆಲ್ತ್ ಏನಿದೆ 9,62,322 ಕೋಟಿ. ಡಿಸೆಂಬರ್ 2022ರಲ್ಲಿ ಅಂದರೆ ಅಂತ್ಯದಲ್ಲಿ 18,64,580 ಕೋಟಿ. ಒಂದು ವರ್ಷದಲ್ಲಿ 9 ಲಕ್ಷ ಕೋಟಿನ ದೇವ್ರು ಹೇಗೆ ಕೊಟ್ಟಿದ್ದಾನೆ ನೋಡಿ. ನಾನಂತೂ ಯಾವುದು ಮಾಯಾಜಾಲನ ನಂಬೋದಿಲ್ಲ. ನಾನು ಯಾವಾಗಲೂ ಏನು ಯೋಚನೆ ಮಾಡ್ತೀನಿ ಅಂದರೆ, ಈ ದೇಶದ ಉನ್ನತಿಗಾಗಿ ನಾನು ಏನು ಮಾಡ್ಬೋದು ಅಂತ. ನಾನು ಯಾವಾಗಲೂ ಅದೇ ದಿಕ್ಕಿನ ಕಡೆ ಸಾಗ್ತಾ ಇರ್ತೀನಿ. ನಾನು ನೋಡ್ದಾಗೆ ಈ ದೇಶ ಒಂದು ನಿರ್ದಿಷ್ಟ ಮಾರ್ಗದಲ್ಲಿ ಸಾಗ್ತಾ ಇದೆ. ಮತ್ತೆ ನಾನು ಪೂರ್ಣ ವಿಶ್ವಾಸದಿಂದ ಹೇಳ್ತೀನಿ, ಇವತ್ತು ನಮ್ಮ ಭಾರತ ಇರೋಂಥ ಪೊಸಿಷನ್ನು ಮತ್ತೆ ಮುಂದಿನ 20-30 ವರ್ಷಗಳು ನಡೆಯುವಂಥ ಡೆವಲಪ್ಮೆಂಟ್ನ ಖಂಡಿತವಾಗ್ಲೂ ಯಾರಿಂದನೂ ನಿಲ್ಸೋದಕ್ಕೆ ಸಾಧ್ಯ ಇಲ್ಲ. ನೋಡಿ, ಈ ಫಿಗರ್ಸ್ ಏನಿದೆ ಇದು ನೋಡ್ತಾ ಇದ್ರೆ ನಮಗೆ ಆಶ್ಚರ್ಯ ಆಗ್ತಾ ಹೋಗುತ್ತೆ. ನೀವು ಪ್ರತಿದಿನ 1,600 ಕೋಟಿ ರೂಪಾಯಿನ ದುಡಿತೀರಾ. ಪ್ರತಿ ಗಂಟೆಗೆ ನೀವು ದುಡಿಯೋದು 67 ಕೋಟಿ ರೂಪಾಯಿ. ಈ ನಿಮ್ಮ ದುಡಿಯುವಂಥ ಪ್ಲಾನ್ ಏನಿದೆ, ಇದು ಚಿಕ್ಕ ವಯಸ್ಸಿಂದ ಇತ್ತಾ ಅಥವಾ ನೀವು ಯವನಕ್ಕೆ ಬಂದಾಗ ಆಯ್ತಾ? ನೋಡಿ ರಜತ್, ನಾನು ಆಗ್ಲೇ ಹೇಳ್ದಾಗೆ ನಾನು ಯಾವುದೇ ಕಾಂಪಿಟೇಟರ್ಸ್ಗಾಗ್ಲಿ ಬೇರೆಯವ್ರಿಗೆ ನಾನು ಪೈಪೋಟಿಯನ್ನು ಕೊಡೋದನ್ನು ಮಾಡೋದಿಲ್ಲ. ನನಗೆ 15 ವರ್ಷ ಆಗಿತ್ತು. ನಾನು 10th ಪಾಸ್ ಮಾಡಿದ್ದೆ. ನಾನು ತುಂಬಾ ಒಳ್ಳೆ ಕುಟುಂಬದಲ್ಲಿ ಹುಟ್ಟಿದ್ರೂ ಕೂಡ ನನ್ನ ವಿದ್ಯಾಭ್ಯಾಸವನ್ನು ಪೂರ್ಣ ಮಾಡದೆ, ಗ್ರ್ಯಾಜುಯೇಷನ್ ಅನ್ನು ಮುಗಿಸ್ದೆ ಕೂಡ ನಾನು ಮುಂಬೈಗೆ ಬಂದುಬಿಟ್ಟೆ. ಅದು ಹಾಗೆ ನಡೀತಾ ಇತ್ತು. ಅದಾದ್ಮೇಲೆ ನಾನು ಅಹಮದಾಬಾದ್ಗೆ ಬಂದೆ. ಬಾಂಬೆ ನನಗೆ ತುಂಬ ವಿಷಯಗಳನ್ನ ಕಲಿಸ್ಕೊಡ್ತು. ಹಾರ್ಡ್ ವರ್ಕ್ ಮಾಡೋದು ಹೇಗೆ ಅಂತ ಕಲಿಸ್ಕೊಡ್ತು. ಅದಾದ್ಮೇಲೆ ನನ್ನ ಬಿಸ್ನೆಸ್ಸಿನ ಜರ್ನಿ ಶುರು ಆಯಿತು. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿದ್ದೆ, ಬಿಸ್ನೆಸ್ನ ಫ್ಯಾಮಿಲಿಯವನಾಗಿದ್ದೆ. ಬಿಸ್ನೆಸ್ಸಲ್ಲೇ ನಾನು ಮುಂದುವರೆದೆ. ಮತ್ತೆ ಇನ್ನೊಂದು ವಿಷಯ ಅಂದರೆ, 15 ವರ್ಷ 19 ವರ್ಷದ ಹುಡುಗ, ಅದೇನಂದ್ರೆ ನಮ್ಮ ಫ್ಯಾಮಿಲಿಯವರು ಮಾಡೋಂಥ ಬಿಸ್ನೆಸ್ನನ್ನು ಬಿಟ್ಟು ಬೇರೆ ಏನಾದರೂ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ಸಿತ್ತು. ನನ್ನ ಫ್ಯಾಮಿಲಿಯವರಿಂದ ನನಗೆ ತುಂಬಾ ಸಪೋರ್ಟ್ ಸಿಕ್ತು. ಮತ್ತೆ ಅವ್ರ ಸಪೋರ್ಟಿಂದ ನಾನು ಮುಂದುವರಿಯೋದಕ್ಕೆ ಶುರು ಮಾಡಿದೆ. ಸಮಯ ತುಂಬ ಕಡಿಮೆ ಇತ್ತು. ಇದ್ದ ಸಮಯದಲ್ಲೇ ನಾನು ಸಾಧಿಸಬೇಕಾಗಿತ್ತು. ಪೈಪೋಟಿ ಅಂತೂ ತುಂಬಾ ಇತ್ತು. ತುಂಬ ಜನ ಸ್ಪರ್ಧೆ ಮಾಡ್ತಿದ್ರು. ಆದರೆ ನಾನು ಕಂಡ ಹಾಗೆ ನನ್ನ ಜೀವನದಲ್ಲಿ ಬೇರೆ ಬೇರೆ ಸಮಯದಲ್ಲಿ ತುಂಬ ಜನ ನನ್ನ ಗೆಲುವನ್ನು ನೋಡೋದಕ್ಕೋಸ್ಕರ ನನಗೆ ಸಪೋರ್ಟ್ ಮಾಡಿದ್ರು. ನಾನಿವತ್ತೇನಾಗಿದ್ದೀನಿ ಖಂಡಿತವಾಗ್ಲೂ ಅದಕ್ಕೆ ಅವರೇ ಕಾರಣ. ಓದು ಬರಹದಲ್ಲಿ ನೀವು ತುಂಬ ಚೆನ್ನಾಗಿ ಓದ್ತಾ ಇದ್ರಿ ಅಂತ ನಿಮ್ಮ ಸ್ನೇಹಿತರೊಬ್ಬರು ಹೇಳಿದ್ರು. ಆದರೆ ನೀವು ವಿದ್ಯಾಭ್ಯಾಸನ ಮಧ್ಯಕ್ಕೆ ಬಿಟ್ಬಿಟ್ರಿ, ಯಾಕೆ? ನಾನಂತೂ ಓದೋದ್ರಲ್ಲಿ ತುಂಬ ಚುರುಕಾಗಿದ್ದೆ. ನಾನು ಇಂಜಿನಿಯರಿಂಗ್ ಟೆಕ್ನಿಕಲ್ ಅನ್ನ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೆ. ಮ್ಯಾಥಮೆಟಿಕ್ಸ್ ಅನ್ನು ಚೆನ್ನಾಗಿ ತಿಳ್ಕೊಂಡಿದ್ದೆ. ಆಗ ಎಂಥ ಸಮಯ ಬಂತು ಅಂದರೆ, ಆಗ ನಾನು ಹೇಳಿದೆ ಓದನ್ನ ಆಮೇಲೆ ನೋಡ್ಕೊಳ್ಳೋಣ ಅಂತ.
ಆಮೇಲೆ ನಾನು ಬಿಸ್ನೆಸ್ ಅನ್ನೋ ದಾರಿಯಲ್ಲಿ ಸಾಗ್ಬಿಟ್ಟೆ. ಈಗ ಗೌತಮ್ ಅವರೇ, ನಿಮ್ಮ ಮಾತು ಕೇಳಿ ಎಷ್ಟೊಂದು ಜನ ವಿದ್ಯಾಭ್ಯಾಸನ ಬಿಟ್ಬಿಡ್ತಾರೆ, ಯಾಕಂದ್ರೆ ದುಡ್ಡು ಬರುತ್ತೆ ಅಂತ. ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಎಜುಕೇಷನ್ ಅನ್ನೋ ತುಂಬ ಇಂಪಾರ್ಟೆಂಟ್ ಅಂತ. ಎಜುಕೇಷನ್ ಮನುಷ್ಯರನ್ನ ತುಂಬ ನಾಲೆಜಬಲ್ ಆಗಿ ಮಾಡುತ್ತೆ. ನಾನು ಆ ದಾರಿನ ಆಯ್ಕೆ ಮಾಡ್ಕೊಳಕ್ಕಾಗಿಲ್ಲ. ಅದು ನನ್ನ ಹಣೆ ಬರದಲ್ಲಿ ಇರಲಿಲ್ಲ ಅನ್ಸುತ್ತೆ. ನಾನು ಬೇರೆ ದಾರಿಯನ್ನ ಆಯ್ಕೆ ಮಾಡಿಕೊಂಡೆ. ಅದು ನನ್ನ ಪರಿಶ್ರಮ ಎಕ್ಸ್ಪೀರಿಯನ್ಸ್ಗೆ ಸೇರಿದ್ದು. ನನ್ನ ಪರಿಶ್ರಮ ಎಕ್ಸ್ಪೀರಿಯನ್ಸು ನನ್ನ ನಾಲೆಜನ್ನು ಇಂಪ್ರೂವ್ ಮಾಡ್ತು. ಮತ್ತೆ ನಾನು ಒಬ್ಬನೇ ಇದ್ದಾಗ ತುಂಬ ಯೋಚನೆ ಮಾಡ್ತೀನಿ. ನನಗೆ ವಿದ್ಯಾಭ್ಯಾಸ, ನಾಲೆಜು, ಅದ್ರ ಜೊತೆಗೆ ಎಕ್ಸ್ಪೀರಿಯನ್ಸ್ ಮತ್ತೆ ವಿಸ್ಡಮ್ ಇದ್ರೆ ನನಗನ್ಸುತ್ತೆ ಒಂದು ವೇಳೆ ಈಗಿನ ಗೌತಮಿ ಅದಾನಿಗಿಂತ ಇನ್ನೂ ಬೆಟರ್ ಆಗಿರ್ಬೋದು ಅಂತ. ಸೊ ನೀವು 10-12 ವರ್ಷಕ್ಕೆ ಮುಂಚೆನೆ ನಂಬರ್ 1 ಆಗ್ಬಿಡ್ತಿದ್ರಿ. ನಂಬರ್ 1, ನಂಬರ್ 2, ನಂಬರ್ 3 ಇದೆಲ್ಲ ಬರೀ ಕತೆಗಳಷ್ಟೇ. ಆದ್ರೆ ಇಲ್ಲೂ ಒಂದು ಕತೆ ಇದೆ, ಹೇಳ್ತೀನಿ ಕೇಳಿ. ನಿಮ್ಮ ಹತ್ರ ಒಂದು ಸ್ಕೂಟರ್ ಇತ್ತು, ಆದ್ರೆ ಇವತ್ತು ನಿಮ್ಮ ಹತ್ರ ಜೆಟ್, ಏರ್ಕ್ರಾಫ್ಟ್ಗಳ, ಹೆಲಿಕಾಪ್ಟರ್ಗಳ ಒಂದು ದೊಡ್ಡ ಫ್ಲೀಟೇ ಇದೆ. ಎಲ್ಲಿಂದ ಎಲ್ಲಿಗೆ ಬಂದ್ಬಿಟ್ರಿ? ರಜತ್ ಅವರೇ, ನಾನು ಒಂದು ಮಾತನ್ನ ಹೇಳ್ತೀನಿ. ನಾನು ಏನೇ ಆದ್ರೂ ಈ ಭೂಮಿಯನ್ನ ಮರ್ತವನಲ್ಲ. ಮತ್ತೆ ಇವತ್ತು ನನಗೆ ಒಂದು ಸ್ಕೂಟ್ರಲ್ಲಿ ಹೋಗೋ ಅಂಥವನು, ರಿಕ್ಷಾದಲ್ಲಿ ಹೋಗೋ ಅಂಥವನು, ಬಸ್ಸಲ್ಲಿ ಹೋಗ್ಲಿ ಇಲ್ಲ ಜೆಟ್ಟಲ್ಲೇ ಹೋಗ್ಲಿ, ಅವ್ರೆಲ್ಲರಿಗೂ ಇರೋಂಥ ಮನಸ್ಥಿತಿ ಏನು, ಅವ್ರು ಏನು ಯೋಚನೆ ಮಾಡ್ಬೋದು ಅನ್ನೋದು ನನಗೆ ತುಂಬಾನೇ ಚೆನ್ನಾಗಿ ಗೊತ್ತಿದೆ. ಮತ್ತೆ ನಾನು ಆ ದಾರಿನ ತುಂಬಾನೇ ಬೇಗ ಸಾಗ್ಬಿಟ್ಟಿದ್ದೀನಿ. ಅದೇನಂದ್ರೆ ನಾನೀಗ ಯಾವ್ದ್ರಲ್ಲಿ ಹೋಗ್ತಾ ಇದ್ದೀನಿ, ಈಗ ಜೆಟ್ಟಲ್ಲಿ ಹೋಗ್ತಾ ಇರ್ಬೋದು. ಅದರ ಅರ್ಥ ನಾನು ಈ ಭೂಮಿಗೆ ಸಂಬಂಧಪಟ್ಟವನಂತಲ್ಲ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಚರ್ಚೆ ಆಗುತ್ತೆ. ಏನಂದ್ರೆ ಮುಖೇಶ್ ಅಂಬಾನಿ ಅವರು ಒಂದು ವೇಳೆ 500 ಮಿಲಿಯನ್ ಅನ್ನ ತಮ್ಮ ಮನೆ ಕಟ್ಟೋದಕ್ಕೆ ಉಪಯೋಗಿಸದೇನೆ ಅಡಾಣಿಯವರ ಶೇರಲ್ಲಿ ಇನ್ವೆಸ್ಟ್ ಮಾಡಿದಿದ್ರೆ ಬಹುಶಃ ಇವತ್ತು ಅವರು ಪ್ರಪಂಚದಲ್ಲೇ ನಂಬರ್ 1 ಆಗ್ತಿದ್ರು ಅಂತ. ನೋಡಿ ರಜತ್ ಅವರೇ, ಸೋಷಿಯಲ್ ಮೀಡಿಯಲ್ಲಿ ಏನಪ್ಪ ಅಂತಂದ್ರೆ ಅಲ್ಲಿ ತುಂಬಾನೇ ಕ್ರಿಯೇಟಿವಿಟಿ ಓಡ್ತಾ ಇರುತ್ತೆ. ಜನರಿಗೆ ಅದರಿಂದ ತುಂಬಾನೇ ಎಂಟರ್ಟೈನ್ಮೆಂಟ್ ಸಿಗ್ತಾ ಇರುತ್ತೆ. ನಾನು ಅದಕ್ಕಿಂತ ಜಾಸ್ತಿ ಏನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಅಲ್ಲ, ಈಗ ನೋಡಿ, ಒಂದು ಕಾಲದಲ್ಲಿ ಜನರೆಲ್ಲ ಟಾಟಾ ಬಿರ್ಲಾ ಅಂತ ಹೇಳ್ತಿದ್ರು. ಈಗ ಹೆಸರು ಬರ್ತಾ ಇರೋದು ಅಡಾನಿ ಮತ್ತೆ ಅಂಬಾನಿ. ನೋಡಿ, ಟಾಟಾ ಮತ್ತೆ ಬಿರ್ಲಾ ನಮ್ಮ ದೇಶದ ತುಂಬಾ ಪ್ರಭಾವಶಾಲಿ ಉದ್ಯೋಗದ ಗುರುಗಳು. ಅವರು ದೇಶಕ್ಕೋಸ್ಕರ, ದೇಶದ ಏಳಿಗೆಗೋಸ್ಕರ ತುಂಬಾನೇ ಕೆಲಸ ಮಾಡಿದ್ದಾರೆ. ಮತ್ತೆ ಇವತ್ತು ಕೂಡ ಮಾಡ್ತಾನೆ ಇದ್ದಾರೆ. ಮತ್ತೆ ಪ್ರತಿ ಗ್ರೂಪಿನ ಸೋಲು ಗೆಲುವು ಇದ್ದೇ ಇರುತ್ತೆ. ಮತ್ತೆ ನನಗೆ ಗೊತ್ತಿರೋ ಹಾಗೆ ಭಾರತದ ಶಕ್ತಿ ಏನಪ್ಪಾ ಅಂತ ಅಂದ್ರೆ ಕೆಲಸ ಅನ್ನೋದು ಸಾಕಷ್ಟು ಉದ್ಯೋಗ ಗುರುಗಳನ್ನ ಸೃಷ್ಟಿ ಮಾಡ್ತಾನೆ ಹೋಗ್ತಾ ಇರುತ್ತೆ. ಅದೇ ಮುಖ್ಯವಾಗಿ ಈ ನಮ್ಮ ಭಾರತದ ತಾಕತ್ತು. ನೀವಿಷ್ಟು ಸಂಪಾದನೆ ಮಾಡಿದಿರಿ, ಇಷ್ಟು ಮೇಲಕ್ಕೆ ಬಂದಿದ್ದೀರಿ, ಇದರಲ್ಲಿ ಅಪಾಯ ಕೂಡ ಹೆಚ್ಚಿರುತ್ತೆ ಅಂತ ಹೇಳ್ತೀರಾ? ಯಾವುದೇ ಬಿಸ್ನೆಸ್ ಆಗಿರ್ಲಿ ರಿಸ್ಕ್ ಫ್ರೀ ಇರೋದಿಲ್ಲ. ನೀವೆಷ್ಟೇ ಮುನ್ನೆಚ್ಚರಿಕೆ ತಗೊಂಡ್ರೂ ನೀವು ಮಾಡೋಂಥ ಕೆಲಸದಲ್ಲಿ ಕಾರ್ಯಕ್ಷಮತೆ ಇರಲಿಲ್ಲ ಅಂದ್ರೆ, ಮತ್ತೆ ನಾನು ಇನ್ನೊಂದು ಏನು ಹೇಳ್ತೀನಿ ಅಂದ್ರೆ, ನಾನು ಇವತ್ತಿರೋಂಥ ಪರಿಸ್ಥಿತಿಯಲ್ಲಿ ನಾನು ಯಾವುದನ್ನು ಎದುರಿಸಲೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಮತ್ತೆ ನಾವು ಮಾಡೋಂಥ ಕೆಲಸದಲ್ಲಿ ಒಂದು ಪರಿಪೂರ್ಣತೆ ಅನ್ನೋದಿರಬೇಕು. ಏನೇ ತೊಂದರೆಗಳು ಬರಲಿ, ಒಂದು ಒಳ್ಳೆ ಕಾಲ ಬರ್ಬೋದು, ಇಲ್ಲ ಕೆಟ್ಟ ಕಾಲ ಬರ್ಬೋದು, ನೀವದನ್ನ ಹೇಗೆ ಸ್ವೀಕರಿಸ್ತೀರಾ ಅನ್ನೋದು, ಮತ್ತೆ ಅದರಿಂದ ಭವಿಷ್ಯಕ್ಕೆ ಏನು ಕಲಿತೀರಾ ಅನ್ನೋದು ತುಂಬಾನೇ ಮುಖ್ಯ ಆಗ್ತಾ ಹೋಗುತ್ತೆ. ಈಗ ನಿಮ್ಮ ಹತ್ರ ಒಂದೆರಡು ಕಷ್ಟಕರ ಕಾಲದ ಮಾತುಗಳನ್ನ ಕೇಳ್ತೀನಿ. ಒಂದು ಕಾಲದಲ್ಲಿ ನಿಮ್ಮನ್ನ ಕಿಡ್ನಾಪ್ ಮಾಡಲಾಗಿತ್ತು, ನಿಮ್ಮ ಜೀವಕ್ಕೆ ಅಪಾಯ ಇತ್ತು. ಆಗ ಅದೇನಂದ್ರೆ ಅದು ನಡೆದಿದ್ದಂತೂ ಒಳ್ಳೇದಾಗಿರಲಿಲ್ಲ. ಪ್ರತಿಯೊಬ್ಬರ ಜೀವನದಲ್ಲೂ ಈ ಥರದ್ದು ಏನಾದರೂ ಘಟನೆ ನಡೆದಿರುತ್ತೆ. ನಾವು ಎಷ್ಟು ಬೇಗ ಅದನ್ನ ಮರ್ತು ಬಿಡ್ತೀವೋ ಅದು ನಮ್ಗೇನೆ ಒಳ್ಳೇದು. ನಾನು ಅನ್ಕೊಂಡಿದ್ದೆ ನೀವು ಮರ್ತಿರಲ್ಲ, ಪರಿಸ್ಥಿತಿ ಮತ್ತೇನಾದ್ರೂ ಬಂದ್ರೆ ನೀವು ಸರಿ ಮಾಡ್ತೀರಾ ಅಂತ. ನನ್ನಲ್ಲಿರೋ ಗುಣ ಏನಪ್ಪಾ ಅಂತಂದ್ರೆ ಪ್ರತಿಯೊಂದು ಘಟನೆಯನ್ನ, ನಡೆಯೋ ಪರಿಸ್ಥಿತಿಯನ್ನ ಆದಷ್ಟು ಬೇಗ ಹೇಗೆ ಅಡಾಪ್ಟ್ ಮಾಡೋದು ಅಂತ ಗೊತ್ತಿದೆ. ಯಾವ್ದು ನಮ್ಮ ಕೈಯಲ್ಲಿದೆಯೋ ಅದ್ರ ಬಗ್ಗೆ ನಾವು ತುಂಬಾ ಯೋಚನೆ ಮಾಡ್ತಾ ಅದನ್ನ ಕಂಟಿನ್ಯೂಸ್ ಆಗಿ ನಮ್ಮ ತಲೆಯಲ್ಲಿ ಹಾಕೊಳ್ಳೋದು ನನ್ನ ಸ್ವಭಾವ ಅಲ್ಲ. ನಾನು ಯಾವತ್ತು ಕಿಡ್ನಾಪ್ ಆಗಿದ್ನೋ ಅದರ ಮಾರನೇ ದಿನ ಆ ಕಿಡ್ನಾಪರ್ ನನ್ನನ್ನ ಬಿಟ್ಬಿಟ್ಟ. ನಾನು ಇದರಿಂದ ಏನ್ ಹೇಳ್ಬೋದು ಅಂದ್ರೆ, ನಾನು ಕಿಡ್ನಾಪ್ ಆದ ರಾತ್ರಿ ಕೂಡ ಆರಾಮಾಗೆ ನಿದ್ದೆ ಮಾಡಿದೆ. ನಾನಂತೂ ಅದರ ಬಗ್ಗೆ ತುಂಬಾ ಏನ್ ತಲೆ ಕೆಡಿಸ್ಕೊಂಡಿಲ್ಲ. ಮತ್ತೊಂದು ಸಲ ನೀವು ಸಾವನ್ನ ಎದುರಿಸಬೇಕಾಗಿತ್ತು, ಅದು 26/11 ದಿನ.
ಟೆರರಿಸ್ಟ್ಗಳು ತಾಜ್ ಹೋಟ್ಲ್ ಮೇಲೆ ಅಟ್ಯಾಕ್ ಮಾಡಿದ್ರು, ಅವತ್ತು ನೀವು ತಾಜ್ ಹೋಟ್ಲಲ್ಲಿ ಇದ್ರಿ, ಆ ವಿಷಯ ನೆನಪಿದ್ಯಾ? ಖಂಡಿತವಾಗ್ಲೂ ನೆನಪಿದೆ. ನನ್ನ ಕಣ್ಮುಂದೆನೆ ಟೆರರಿಸ್ಟ್ಗಳನ್ನ ನೋಡಿದೆ. ಅವ್ರು ಯಾವಾಗ ಮೊದಲು ಅವರು ಗ್ರೌಂಡ್ ಫೈರ್ ಮಾಡಿದ್ರೋ ಅದನ್ನ ನಾನು ಕಣ್ಣಾರೆ ನೋಡಿದೆ. ನಾನು ಆ ದೇವರಿಗೆ ಧನ್ಯವಾದವನ್ನು ಅರ್ಪಿಸ್ತೀನಿ. ನಾನು ನನ್ನ ಜೀವನದಲ್ಲಿ ಅಂಥ ಘಟನೆಗಳನ್ನ 2 ಬಾರಿ ನನ್ನ ಕಣ್ಣಾರೆ ನೋಡಿದ್ದೀನಿ. ನನ್ನ ಸಾವು 2 ಬಾರಿ ನನ್ನ ಕಣ್ಮುಂದೆ ಬಂದೋಯ್ತು. ಮತ್ತೆ ಇದು ಆ ದೇವರ ಆಶೀರ್ವಾದ ಅಂತ ನಾವು ತಿಳ್ಕೋಬೇಕು. ಯಾಕಂದ್ರೆ ದೇವರು ನನ್ನ ಅಲ್ಲಿಂದ ಕಾಪಾಡ್ಬಿಟ್ಟ. 26/11 ರಾತ್ರಿಯನ್ನ ಇಡೀ ದೇಶನೇ ನೋಡಿತ್ತು. ಇವತ್ತಿಗೂ ನೆನ್ಸ್ಕೊಂಡ್ರೆ ತುಂಬಾನೇ ಭಯ ಆಗತ್ತೆ, ಆದ್ರೆ ನೀವು ಹತ್ರದಿಂದ ನೋಡಿದಿರಾ. ಅವತ್ತಿನ ದಿನ ತಾಜ್ ಹೋಟ್ಲೊಳಗೆ ನನ್ನ ದುಬೈನ ಫ್ರೆಂಡ್ ಬಂದಿದ್ರು. ದುಬೈ ಪೋರ್ಟ್ ವರ್ಲ್ಡಿನ CEO. ಅವ್ರ ಜೊತೆ ನಾನು ಡಿನ್ನರ್ ಮಾಡ್ತಿದ್ದೆ ಮಸಾಲಾ ಕ್ರಾಫ್ಟ್ ರೆಸ್ಟೋರೆಂಟಲ್ಲಿ. ಆವಾಗಲೇ ಆ ದುರ್ಘಟನೆ ನಡೆದಿದ್ದು. 10 ಗಂಟೆ ರಾತ್ರಿ ನಾವು ಡಿನ್ನರನ್ನು ಮಾಡಿ ಮುಗಿಸಾಗಿತ್ತು. ಅದಕ್ಕಿಂತ 5 ನಿಮಿಷ ಮುಂಚೆ ಹೋಟೆಲಿನ ಬಿಲ್ಲನ್ನು ಪೇ ಮಾಡಿ ನಾವು ನಿಂತ್ಕೊಂಡಿದ್ವಿ. ಮತ್ತೆ ಉಳಿದ ವಿಷಯಗಳನ್ನ ಡಿಸ್ಕಸ್ ಮಾಡೋಣ ಅಂತ ನಾವು ಕಾಫಿ ಕುಡಿಯೋಣ ಅಂತ ಅಲ್ಲೇ ಕುಳಿತುಕೊಂಡ್ವಿ. ಮತ್ತೆ ಅದೇ ಸಮಯದಲ್ಲಿ ಈ ದುರ್ಘಟನೆ ನಡೆದಿದ್ದು. ನನಗೆ ಒಂದ್ಸತಿ ಅನ್ನಿಸ್ತಾ ಇರುತ್ತೆ, ಒಂದ್ ವೇಳೆ ನಾನು ಬಿಲ್ಲನ್ನು ಪೇ ಮಾಡಿ ನಾನು ಲಾಬಿಯಲ್ಲೇ ಇದ್ದಿದ್ರೆ ನಾನು ಅದರಲ್ಲಿ ಸಿಕ್ಕಾಕೋಬಿಡ್ತಿದ್ದೆ ಅಂತ. ನಾವು ಅಲ್ಲೇ ಕುಳಿತಿದ್ರಿಂದ ನಾನು ರೆಸ್ಟೋರೆಂಟಲ್ಲೇ ಉಳ್ಕೊಂಬಿಟ್ಟೆ. ಮತ್ತೆ ಅದು ನಾನು ಏನು ಹೇಳ್ಬೋದು ಅಂದರೆ, ಅದು ತಾಜ್ ಗ್ರೂಪಿನ ಎಲ್ಲ ಕೆಲಸಗಾರರು, ವೇಟರ್ಸ್ ಯಾವ ರೀತಿ ಕೆಲಸ ಮಾಡಿದ್ರು ಅಂದರೆ, ಅದು ಇವತ್ತಿನ ದಿನಗಳಲ್ಲಿ ಅಂಥ ಡೆಡಿಕೇಶನನ್ನು ನೋಡೋದು ತುಂಬಾನೇ ಕಡಿಮೆ ಆಗ್ಬಿಟ್ಟಿದೆ. ಅಲ್ಲಿಂದ ಹೊರಗೆ ಹೇಗೆ ಬಂದ್ರಿ? ಪೂರ್ತಿ ನೈಟು ನಾನು ಅಲ್ಲೇ ಇದ್ದೆ. ಅದು ಏನಂದ್ರೆ, ತಾಜ್ ಹೋಟ್ಲಿನ ಕೆಲಸಗಾರರು ನನ್ನನ್ನು ಮೇಲ್ಗಡೆ ಇರೋಂಥ ರೂಮ್ಗೆ ನನ್ನನ್ನು ಅವರು ಗೊತ್ತಿರೋ ದಾರಿಯಲ್ಲೇ ಅಲ್ಲಿಗೆ ಮೇಲಕ್ಕೆ ಕರ್ಕೊಂಡೋದ್ರು. ಪೂರ್ತಿ ರಾತ್ರಿ ನಾನು ಅಲ್ಲೇ ಇದ್ದೆ. ಬೆಳಗ್ಗೆ ಸುಮಾರು 7 ಗಂಟೆಗೆ ಕಮಾಂಡೋಗಳು ಬಂದಾಗ ಅವರು ಗೊತ್ತಿತ್ತು ಇಲ್ಲಿ ಸುಮಾರು ಜನ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಅಂತ. ಮತ್ತೆ ಕಮಾಂಡೋಗಳು ನಮಗೆ ಪೂರ್ತಿ ಪ್ರೊಟೆಕ್ಷನ್ ಅನ್ನು ಕೊಟ್ಟು ನಮ್ಮನ್ನ ಅಲ್ಲಿಂದ ಕರ್ಕೊಂಬಂದ್ರು. ಮಾರನೇ ದಿನ ಸುಮಾರು 7:30-8 ಗಂಟೆಗೆ ನಾವು ಅಲ್ಲಿಂದ ಆಚೆಗೆ ಬಂದ್ವಿ. ಆ ದೇವರು ನಿಮಗೆ ದೀರ್ಘಾಯುಷ್ಯವನ್ನ ಕೊಡ್ಲಿ. ಜೀವನದಲ್ಲಿ ಈ ಥರ ಯಾವತ್ತೂ ಆಗದೆ ಇರಲಿ ಅನ್ನೋದೇ ನಮ್ಮ ಕೋರಿಕೆ. ಯಾಕಂದ್ರೆ ನೀವು ಮಾಡಬೇಕಾಗಿರೋದು ಇನ್ನೂ ತುಂಬ ಇದೆ. ಆಪ್ಕಿ ಅದಾಲತ್ನಲ್ಲಿ ಈಗ ಒಂದು ಸಣ್ಣ ಬ್ರೇಕ್ನ ನಂತರ ಮತ್ತೊಂದು ಆರೋಪ, ಮತ್ತೊಂದಷ್ಟು ಪ್ರಶ್ನೆಗಳನ್ನ ಗೌತಮ್ ಅವ್ರನ್ನ ಕೇಳೋಣ. ನಮ್ಮ ದೇಶದಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ. ಅವರು ಕಳೆದ 8 ವರ್ಷದಿಂದ ತುಂಬಾನೇ ಕಷ್ಟಪಟ್ಟು ನಿಮ್ಮನ್ನ ಲೋಕಪ್ರಿಯರಾಗಿ ಮಾಡಿದ್ದಾರೆ. ಅವರು ಯಾವಾಗಲೂ ನಿಮ್ಮ ಹೆಸರನ್ನ ಹೇಳ್ತಿರ್ತಾರೆ. ಆಪ್ಕಿ ಅದಾಲತ್ನಲ್ಲಿ ನಮ್ಮ ಅತಿಥಿಯಾಗಿ ಬಂದಿರೋದು ಜನಪ್ರಸಿದ್ಧ ಉದ್ಯೋಗಪತಿ ಗೌತಮ್ ಅಡಾನಿ ಅವರು. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ ಗೌತಮ್ ಅವ್ರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಜಗತ್ತಿನ ಅತಿದೊಡ್ಡ ಶ್ರೀಮಂತರಾದ ಗೌತಮ್ ಅದಾನಿ ಅವರ ಮೇಲೆ ಒಂದು ಆರೋಪವಿದೆ. ಅವರಿಗೆ ಕೃತಜ್ಞತೆ ಇಲ್ಲವೆಂಬುದು. ಗೌತಮ್ ಅವರೇ, ನಿಮ್ಮ ಹೆಸರೇನಾದ್ರೂ ಬಂದ್ರೆ ಜನ ಏನ್ ಹೇಳ್ತಾರೆ ಗೊತ್ತಾ? ಹೆಸರೇ ಸಾಕು ಬಿಡಿ, ಗೌತಮ್ ಅಡಾನಿ. ನಮ್ಮ ದೇಶದಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ. ಅವರು ಕಳೆದ 8 ವರ್ಷದಿಂದ ನಿಮ್ಮ ಹೆಸರನ್ನ ತುಂಬಾನೇ ಫೇಮಸ್ ಮಾಡಿದ್ದಾರೆ. ಅವರು ಯಾವಾಗಲೂ ನಿಮ್ಮ ಹೆಸರನ್ನ ಹೇಳ್ತಾ ಇರ್ತಾರೆ. ಅವ್ರ ಹೆಸರನ್ನ ನೀವು ಕೇಳಿರ್ತೀರ, ರಾಹುಲ್. ಆದ್ರೆ ಆರೋಪ ಏನು ಅಂತಂದ್ರೆ, ನೀವು ಯಾವತ್ತೂ ಅವ್ರಿಗೆ ಧನ್ಯವಾದನೂ ಹೇಳಿಲ್ಲ, ಥ್ಯಾಂಕ್ ಯು ಹೇಳಿಲ್ಲ. ನೋಡಿ ರಜತ್ ಅವರೇ, ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷದ ಒಬ್ಬ ದೊಡ್ಡ ನಾಯಕ. ಮತ್ತೆ ನನಗನ್ಸುತ್ತೆ, ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಆಗಿ ಅವ್ರ ಬಗ್ಗೆ ನಾನು ಟೀಕೆ ಮಾಡೋದು ಸರಿ ಕಾಣಿಸೋದಿಲ್ಲ. ಅವರು ತುಂಬ ಗೌರವಾನ್ವಿತ ನಾಯಕರು. ಅವರು ಕೂಡ ಈ ದೇಶದ ಪ್ರಗತಿ ಬಗ್ಗೆ ಯೋಚನೆ ಮಾಡ್ತಾರೆ ಅನ್ಸುತ್ತೆ. ಕೆಲವು ವೇಳೆ ತುಂಬ ಪೊಲಿಟಿಷಿಯನ್ಗಳು ಮಾತಾಡುವಾಗ ಇಂಥ ಮಾತುಗಳು ಬರ್ತಾ ಇರುತ್ತವೆ. ನಾನಂತೂ ಇಂಥ ಮಾತುಗಳನ್ನ ಯಾವತ್ತಿಗೂ ನನ್ನ ಮನಸ್ಸಿಗೆ ಹಚ್ಕೊಳ್ಳೋದೇ ಇಲ್ಲ. ನೋಡಿ, ನೀವು ಅವ್ರ ಬಗ್ಗೆ ಮಾತಾಡೋದಿಲ್ಲ, ಅವ್ರು ನಿಮ್ಮ ಬಗ್ಗೆ ಎಷ್ಟೋ ಸಲ ಮಾತಾಡಿದ್ದಾರೆ. ಒಂದೆರಡು ನಿಮಗೆ ಎಕ್ಸಾಂಪಲ್ನ ಕೊಟ್ಬಿಡ್ತೀನಿ. ರಾಹುಲ್ ಗಾಂಧಿ ಹೇಳ್ತಾರೆ, ಇದು ತುಂಬಾ ಹಳೆ ಮಾತೇನಲ್ಲ, ಫೆಬ್ರವರಿ 2022ನಲ್ಲಿ ಹೇಳಿದ್ದು. ಈ ಮೋದಿ ಸರ್ಕಾರ ಏನಿದೆ, ಭಾರತದ ಎಲ್ಲ ಪೋರ್ಟ್, ಎಲ್ಲ ಏರ್ಪೋರ್ಟ್, ಎಲ್ಲ ಗ್ಯಾಸ್, ಎಲ್ಲ ಟ್ರಾನ್ಸ್ಮಿಷನ್, ಎಲ್ಲ ಪವರ್ಸ್, ಎಲ್ಲ ಮೈನಿಂಗ್
ಎಲ್ಲ ಗ್ರೀನ್ ಎನರ್ಜಿ, ಗ್ಯಾಸ್ ಎಲ್ಲವನ್ನೂ ಗೌತಮ್ ಅಡಾನಿ ಕೊಟ್ಬಿಟ್ಟಿದ್ದಾರೆ ಅಂತ. ನೋಡಿ ರಜತ್ ಅವರೇ, ನೀವ್ ಈ ರೀತಿ ಆರೋಪಗಳನ್ನ ಮಾಡ್ತಾ ಇದ್ದೀರಲ್ಲ, ಮತ್ತೆ ಇದರಲ್ಲಿ ಯಾವುದೇ ಕೆಲಸ ಆಗ್ಲಿ ನಾವು ಯಾವುದನ್ನು ಬಿಡ್ಡಿಂಗ್ ಇಲ್ಲದೆ ಮಾಡೇ ಇಲ್ಲ. ಯಾವುದೇ ಸ್ಥಳದಲ್ಲಿ ಬಿಡ್ಡಿಂಗ್ ಅನ್ನ ಬಿಟ್ಟು ಮತ್ತೆ ಕಾಂಟ್ರಾಕ್ಟ್ಗಳು ಇಲ್ಲದೆ ನಾವು ಆ ಬಿಸ್ನೆಸ್ ಒಳಗೆ ಹೋಗೋದಕ್ಕಾಗೋದಿಲ್ಲ. ನಮಗೂ ಸಹ ಗೊತ್ತಿದೆ, ನಮ್ಮ ಭಾರತದಲ್ಲಿ ಆ ರೀತಿ ಕೆಲಸ ಮಾಡೋದ್ರಿಂದ ತುಂಬಾನೇ ಕಾಂಟ್ರವರ್ಸಿಗಳಾಗುತ್ತೆ. ಮತ್ತೆ ನಮ್ಮ ಅದಾನಿ ಗ್ರೂಪಿನ ಒಂದು ಫಿಲಾಸಫಿ ಇದೆ, ಯಾವುದೇ ಕೆಲಸ ಆಗಿರಲಿ ನಾವು ಬಿಡ್ಡಿಂಗ್ ಇಲ್ಲದೆ ಟಚ್ ಮಾಡೋದಿಲ್ಲ. ಅದು ಪೋರ್ಟ್ಸೇ ಆಗಿರ್ಬೋದು, ಏರ್ಪೋರ್ಟ್ ಆಗಿರ್ಬೋದು, ರೋಡ್ ಇರ್ಬೋದು, ಪವರ್ ಹೌಸ್ ಇರ್ಬೋದು, ಯಾವುದೇ ಬಿಸ್ನೆಸ್ ಆಗಿರಲಿ ನಾವು ಬಿಡ್ಡಿಂಗ್ ಇಲ್ಲದೆ ಎಂಟ್ರಿ ಆಗೋದೇ ಇಲ್ಲ. ಮತ್ತೆ ಎಲ್ಲರೂ ಹೇಳೋದೇನಂದ್ರೆ, ಇಂಥ ಸಮಯದಲ್ಲಿ ನಾವೇನಾದ್ರೂ ನಂಬರ್ 1 ಆದ್ರೆ ಆಗ ಎಲ್ಲರೂ ಕೇಳ್ತಾರೆ ನಂಬರ್ 1 ಹೇಗಾದ್ರು ಅಂತ. ಕೆಲವ್ರು ಹೇಳ್ತಾರೆ ಕ್ವಶನ್ ಪೇಪರ್ ಲೀಕ್ ಆಗಿತ್ತು ಅಂತ. ಆ ಥರ ಕೆಲವರು ಹೇಳ್ಬೋದಷ್ಟೇ. ಆದ್ರೆ ಇಂಥ ಆರೋಪವನ್ನ ನಮ್ಮ ಮೇಲೆ ರಾಹುಲ್ ಗಾಂಧಿ ಅವರು ಕೂಡ ಮಾಡೋದಿಲ್ಲ. ಒಂದ್ ವೇಳೆ ಬಿಡ್ಡಿಂಗ್ ಅಲ್ಲಿ ಏನಾದ್ರೂ ಗಡ್ಬಿಡಿ ಆಗಿದ್ರೆ ಆ ಗಡ್ಬಿಡಿಯಿಂದ ನಮ್ಗೆ ಆ ಆರ್ಡರ್ ಸಿಕ್ಕಿರ್ಬೋದು ಅಂತ ಜನ ಅನ್ಕೊಂತಾರೆ. ಈಗ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ ನಿಮ್ಗೆ. ಅವ್ರು ಹೇಳೋದೇನಂದ್ರೆ, ಈಗ ನೀವು ಇನ್ವೆಸ್ಟ್ ಮಾಡ್ತಿರಲ್ಲ, ಅಂದ್ರೆ ಎಲ್ಲವನ್ನು ಬಿಸ್ನೆಸ್ ಮೇಲೆ ಹಾಕ್ತಿರಲ್ಲ, ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ಸ್ಗೂ ಹಾಕ್ತಿರಲ್ಲ, ಇದೆಲ್ಲ ಕೂಡ ಬ್ಯಾಂಕಿಂದ ತಗೊಂಡಿರುವಂತಹ ಲೋನ್ ಅಂತೆ. 2 ಲಕ್ಷ ಕೋಟಿ ರೂಪಾಯಿ ಲೋನ್ ಇದೆಯಂತೆ ಗೌತಮ್ ಅಡಾನಿ ಅವ್ರ ಮೇಲೆ. ಅಂದ್ರೆ ಜನರ ಹಣ ಬಳಸ್ಕೊಂಡು ನೀವು ಲಾಭ ಮಾಡ್ಕೋತಿರಂತೆ. ನೋಡಿ ರಜತ್ ಅವರೇ, ನೀವಂತೂ ತುಂಬಾನೇ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಾವು ಒಂದು ಇನ್ಫ್ರಾಸ್ಟ್ರಕ್ಚರ್ ಇಂದ ಒಂದು ಪ್ರಾಜೆಕ್ಟ್ ಅನ್ನು ಮಾಡಬೇಕು ಅಂತಂದ್ರೆ, ಯಾವುದೇ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಆಗಿರಲಿ, ಒಂದು ಬ್ಯಾಂಕಿನ ಡೆಪ್ತಿನ ಮೇಲೆ ನೀವು ಈಕ್ವಿಟಿ ಶೇರ್ ಅನ್ನ ತಗೋಬೇಕಾಗುತ್ತೆ. ನೀವು ಒಂದು 40% ಅಮೌಂಟ್ ಅನ್ನು ಹಾಕಿದ್ರೆ 50ರಿಂದ 60% ಬ್ಯಾಂಕಿಂದ ಸಾಲ ತಗೋಬೇಕಾಗುತ್ತೆ. ಚಾಲೆಂಜ್ ಏನಪ್ಪಾ ಅಂತಂದ್ರೆ, ನೀವು ಏನು ಸಾಲ ತಗೊಂತೀರೋ ಆ ಸಾಲ ನಿಮ್ಮ ರೇಟಿಂಗ್ ಏನು ಅನ್ನೋದು ತೋರಿಸುತ್ತೆ. ಇವತ್ತು ನಾನು ಈ ಮೀಡಿಯಾ ಮುಖಾಂತರ ಹೇಳ್ತೀನಿ, ನಾವು ಮಾಡೋಂಥ ಸಾಲ ಅದಾನಿ ಗ್ರೂಪು ಭಾರತದಲ್ಲಿ ಒಂದೇ ಗ್ರೂಪು, ಆ ಗ್ರೂಪಿನ ರೇಟಿಂಗ್ ಅನ್ನ ಯಾವುದೇ ಬ್ಯಾಂಕ್ ಆಗಿರ್ಲಿ ಇಲ್ಲ ಪೊಲಿಟಿಷಿಯನ್ಸ್ ಆಗಿರ್ಲಿ ಕೊಡೋದೇ ಇಲ್ಲ. ಅದನ್ನ ಒಂದು ಇಂಡಿಪೆಂಡೆಂಟ್ ರೇಟಿಂಗ್ ಏಜೆನ್ಸಿ ನಮ್ಗೆ ಅದನ್ನ ಕೊಡುತ್ತೆ. ಅವರಂತೂ ಪೂರ್ತಿ ನಮ್ಮ ಫೈನಾನ್ಷಿಯಲ್ ಅನಾಲಿಸಿಸ್ ಅನ್ನ ನೋಡ್ಬಿಟ್ಟೆ ಅದನ್ನ ಕೊಡೋದು. ಮತ್ತೆ ಅದರ ಆಧಾರದ ಮೇಲೆನೆ ಯಾರಿಗೆ ಎಷ್ಟು ಲೋನ್ ಕೊಡ್ಬೋದು ಅಂತ ಅವರು ಲೋನನ್ನು ಕೊಡ್ತಾರೆ. ಮತ್ತೆ ಆ ಲೋನು ಭಾರತದ್ದೇ ಆಗಿರ್ಬೋದು, ಇಲ್ಲಿರೋ ಬ್ಯಾಂಕ್ಗಳದೇ ಆಗಿರ್ಬೋದು, ಮತ್ತೆ ಎಲ್ಲ ಕಾರ್ಪೊರೇಟ್ದು ಆಗಿರ್ಬೋದು. ಇವತ್ತು ಅದಾನಿ ಗ್ರೂಪ್ದು ಎಲ್ಲ ಕಂಪ್ನಿಗಳು ಇವತ್ತು ಭಾರತದಲ್ಲಿ ಎಷ್ಟೆಲ್ಲ ರೇಟಿಂಗ್ಗಳಿದೆಯೋ ಅದಕ್ಕೆ ಸರಿಸಮಾನವಾಗಿದೆ. ಇದಂತೂ ಪರ್ಫೆಕ್ಟ್ ರೇಟಿಂಗ್ ಆಗಿದೆ. ಮತ್ತೆ ನಮ್ಮ ಅದಾನಿ ಗ್ರೂಪಿನ ಡಿಸಿಪ್ಲಿನ್ ರೇಟಿಂಗ್ ಹೇಗಪ್ಪ ಇದೆ ಅಂದ್ರೆ, ಅದು ನಾನ್ ಕಂಡಾಗೆ ಒಂದು 25 ವರ್ಷಗಳಲ್ಲಿ ನಾವು ಯಾವತ್ತೂ ಒಂದಿನ ಕೂಡ ಪೇಮೆಂಟ್ ಅನ್ನು ಡಿಲೇ ಮಾಡಿಲ್ಲ, ಇಂಟ್ರೆಸ್ಟ್ ಅನ್ನ ಬ್ಯಾಂಕ್ ಕಟ್ಟೋದನ್ನು ಡಿಲೇ ಮಾಡಿಲ್ಲ. ಹಾಗಾಗಿ ಅದಾನಿ ಗ್ರೂಪ್ಗೆ ಯಾವಾಗೆಲ್ಲ ಹಣ ಬೇಕಾಗುತ್ತೋ, ಯಾವುದೇ ಡೆವಲಪ್ಮೆಂಟ್ ಆಗ್ಲಿ, ಎಲ್ರು ದುಡ್ಡು ಕೊಡೋದಕ್ಕೆ ತಯಾರಾಗಿರ್ತಾರೆ. ರಾಹುಲ್ ಗಾಂಧಿ ಅವ್ರು ಹೇಳೋದೇನಂದ್ರೆ, ನಿಮ್ಗೆ ಏನ್ ಸಿಗ್ತಾ ಇದೆಯೋ ಅದನ್ನೆಲ್ಲ ಮೋದಿ ಅವ್ರು ಕೊಡ್ತಾ ಇದಾರಂತೆ. ನೀವ್ ಕಂಡ ಹಾಗೆ ನಾನು 2013ನೇ ಇಸ್ವಿ ಆದ್ಮೇಲೆ ನಾವು ಆ ಸಮಯದಲ್ಲಿ 80% ಲೋನ್ನ ನಾವು ಇಂಡಿಯನ್ ಬ್ಯಾಂಕ್ಸ್ ಅಲ್ಲಿ ತಗೊಂತಾ ಇದ್ವಿ. ಈಗ ಅದರ ಪರ್ಸೆಂಟೇಜ್ ಬರೀ 35% ಆಗಿದೆ ಅಷ್ಟೇ. ನಾವು ಅದಾದ್ಮೇಲೆ ಪೂರ್ತಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಗ್ಲೋಬಲ್ ರೇಟಿಂಗ್ ಅಲ್ಲಿ ತಗೊಂತಾ ಇದೀವಿ. ಈಗ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನಾವು ಭಾರತದಲ್ಲಿ ಇದೀವಿ ಅಂತ ಮಾತ್ರ ಹೇಳ್ಬಿಟ್ರೆ ಅವರು ದುಡ್ಡು ಕೊಡೋದಾಗ್ಲಿ ಇನ್ನೊಂದಾಗ್ಲಿ ಮಾಡೋದಿಲ್ಲ. ಅವರು ನಮ್ಮ ರೇಟಿಂಗು ಮತ್ತೆ ನಮ್ಮ ಸಾಧನೆಯನ್ನ ನೋಡಿ ನಮಗೆ ದುಡ್ಡು ಕೊಡ್ತಾರೆ. ಮತ್ತೆ ನಾನು ಹೇಳೋದಕ್ಕೆ ಬಯಸ್ತೀನಿ, ನಮ್ಮ ಪ್ರತಿ ಕಂಪ್ನಿಯ ರೇಟಿಂಗು ಮತ್ತೆ ಎಲ್ಲ ಡಿಸ್ಕ್ಲೋಸರ್ಸು ಕೂಡ, ಮತ್ತೆ ಡಿಸ್ಕ್ಲೋಸರ್ಸ್ ಪ್ರಕಾರ ನಮ್ಮ ಕಂಪ್ನಿಗೆ ವರ್ಲ್ಡ್ ವೈಡ್ ಅಲ್ಲಿ ಒಂದು ಕಂಪ್ನಿಗೆ ಥರ್ಡ್ ESG ಅವಾರ್ಡ್ ಸಿಕ್ಕಿದೆ. ಮತ್ತೆ ಹೀಗಿರುವಾಗ ಈ ಎಲ್ಲ ಆರೋಪಗಳು ಏನಿದೆ ಅದಕ್ಕೆ ಈ ಪೊಲಿಟಿಕ್ಸ್ ಅವರು ಏನ್ ಹೇಳ್ಬೇಕೋ ಹೌದು ಅವ್ರ ಮನಸ್ಸಿಗೆ ಬಂದಾಗೆ ಹೇಳ್ತಾ ಇರ್ತಾರಷ್ಟೇ. ಇದು ಲೆಂಡರ್ಸ್ಗೆ ಮತ್ತೆ ಬಾರೋವರ್ಸ್ ಅಂದ್ರೆ ನಾವು ತಗೊಳ್ಳೋರ್ಗೆ ಅಂದ್ರೆ ಇದರಿಂದ ನಮ್ಗೆ ಯಾವುದೇ ರೀತಿ ಸಮಸ್ಯೆಗಳು ಸಾಕಷ್ಟು ಲೋನು ಸರ್ಕಾರಿ ಬ್ಯಾಂಕ್ಗಳಿಂದ ಬಂದಿದೆ ಅಂತ ಅವರು ಹೇಳ್ತಾರೆ. ಹಾಗೆ 40% ಅಷ್ಟು ಲೋನು 2020ರಿಂದ 2022 ನಡುವೆ ಸಿಕ್ಕಿದೆ ಅಂತ ಹೇಳ್ತಾರೆ. ಅದನ್ನ ನಾನೇ ನಿಮ್ಗೆ ಹೇಳ್ತೀನಿ. ನಮ್ಮ ಈ ಲೋನಿನ ಲಿಮಿಟ್
ಕೊನೆ 10 ವರ್ಷಗಳಲ್ಲಿ 8 ವರ್ಷ ಅಂತ ಹೇಳ್ಬೋದು 11% ಮೇಲ್ ಹೋಗಿದೆ. ಮತ್ತೆ ನಮ್ಮ ಇನ್ಕಮ್ 24%ಗಿಂತ ಮೇಲಿದೆ. ನಮ್ಮ ಈ ಪ್ರಾಫಿಟಬಲ್ ಲಿಮಿಟ್ ಏನಿದೆ ಇದರಿಂದನೇ ನಮ್ಮ ರೇಟಿಂಗ್ ತುಂಬಾ ಚೆನ್ನಾಗಿದೆ. ಅದು ನಮ್ಮ ಬಾರೋಯಿಂಗಿಂತ ತುಂಬಾ ಚೆನ್ನಾಗಿದೆ. ತುಂಬ ಜನ ಏನಂತ ಹೇಳ್ತಾರೆ ಗೊತ್ತಾ, ಒಂದು ವೇಳೆ ಏನಾದರೂ ಅಡಾನಿ ಅವರ ಬಲೂನ್ ಒಡೆದೋಯ್ತು ಅಂದರೆ ಆಗ ಎಷ್ಟೋ ಬ್ಯಾಂಕ್ಗಳು ಬರ್ಬಾದಾಗ್ಬಿಡುತ್ತೆ ಅಂತ. ಇದು ಏನಂದ್ರೆ ಪ್ರತಿಯೊಬ್ಬ ಮನುಷ್ಯನ ಒಂದು ಅಭಿಪ್ರಾಯ. ಆದರೆ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ, ಅದಾನಿನ ಅಸೆಟ್ ಲೋನ್ಗಿಂತ 3-4 ಪಟ್ಟು ಜಾಸ್ತಿನೇ ಇದೆ. ಹಾಗಾಗಿ ಇಲ್ಲಿ ಯಾರ ಹಣನೂ ರಿಸ್ಕಲ್ಲಂತೂ ಇಲ್ಲ. ಸೊ ಈ ಬಲೂನು ಬೆಳಿತಾನೆ ಇರುತ್ತೆ, ಒಡೆದೋಗಲ್ಲ ಅಂತೀರಾ? ಇಂಡಿಯಾ ಮುಂದುವರಿತಾ ಇರೋವರೆಗೂ ಈ ಬಲೂನ್ ಆಕಾಶದಲ್ಲಿ ಹಾರಾಡ್ತಾನೆ ಇರುತ್ತೆ. ಈಗ ಜನರು ಪ್ರಶ್ನೆ ಕೇಳುವಂಥ ಸಮಯ. ಎಸ್, ನೀವು ಮೂರನೇವರು. ಅದಾನಿ ಅವರೇ, ನೀವೇ ಹೇಳಿದ್ರಿ ನಿಮ್ಗೆ ನಂಬರ್ಸ್ ಬಹಳ ಮುಖ್ಯ ಅಲ್ಲ ಅಂತ. ಆದ್ರೆ ನಮ್ಗೆ ನಿಮ್ ಬಗ್ಗೆ ಬಹಳನೇ ಗೌರವ ಇದೆ. ಜಗತ್ತಿನ ಅತಿ ದೊಡ್ಡ ಶ್ರೀಮಂತರು ಯಾರಿದಾರಲ್ಲ, ನೀವು ನಮ್ಮ ದೇಶದವರು ಅಂತ ಹೇಳಿದಾಗ ನನ್ ಪ್ರಶ್ನೆ ಏನು ಅಂತಂದ್ರೆ, ನೀವು ಜೀವನದಲ್ಲಿ ಬಹಳ ದೊಡ್ಡ ದೊಡ್ಡ ರಿಸ್ಕ್ಗಳನ್ನ ತಗೊಂಡಿದ್ದೀರಾ. ನಿಮ್ಗೆ ಯಾವತ್ತೂ ಭಯ ಕಾಡ್ಲಿಲ್ವಾ? ನೀವು ರಿಸ್ಕ್ ತಗೊಳ್ಳುವಾಗ ನಿಮ್ಗೆ ಆ ರಿಸ್ಕ್ ಜಡ್ಜ್ ಮಾಡೋದಕ್ಕೆ ಗೊತ್ತಿರಬೇಕು. ನಾನು ತುಂಬಾ ಕಡೆಗಳಲ್ಲಿ ರಿಸ್ಕ್ ತಗೊಂಡಿದ್ದೀನಿ. ಎಲ್ಲಾ ಕಡೆನೂ ನಾನು ಗೆದ್ದಿದ್ದೀನಿ ಅಂತ ಹೇಳಕ್ಕಾಗಲ್ಲ. ತುಂಬಾ ಕಡೆ ನಾನು ಫೇಲೂನೂ ಆಗಿದ್ದೀನಿ. ಸೊ ಒಂದ್ ವೇಳೆ ನೀವು ರಿಸ್ಕ್ ತಗೊಂಡ್ರೆ ನಿಮ್ಮಲ್ಲಿ ಒಂದು ಸ್ಕಿಲ್ ಕೂಡ ಇರಬೇಕು. ಅದನ್ನ ಮ್ಯಾನೇಜ್ ಮಾಡೋದು ನಿಮಗ್ ಗೊತ್ತಿರಬೇಕು. ಅದಕ್ಕೋಸ್ಕರ ನೀವು ಪ್ರಯತ್ನ ಮಾಡ್ತಾನೆ ಇರಬೇಕು. ಕಷ್ಟಗಳು ಬರ್ತಾನೆ ಇರುತ್ತೆ. ನೀವೀಗ ಒಂದು ಕೆಲಸ ಮಾಡ್ತೀನಿ ಅಂದ್ರೆ ಅದು ಈಸಿಯಾಗಿರೋದಿಲ್ಲ. ಖಂಡಿತವಾಗ್ಲೂ ನೀವು ಅದ್ರಲ್ಲಿ ಗೆಲ್ತೀರಾ ಅಂತ ನಿಮ್ಮಿಂದ ಹೇಳೋದಕ್ಕಾಗೋದಿಲ್ಲ. ಅಡೆತಡೆಗಳು ಬರ್ತಾ ಇರುತ್ತೆ. ಆದ್ರೆ ಅದರಲ್ಲಿ ನಿಮ್ಮ ಇಂಟೆನ್ಷನ್ ಸರಿಯಾಗಿರ್ಬೇಕು. ಮತ್ತೆ ನೀವು ಸೋಲೊಪ್ಪದೆ ಪ್ರಯತ್ನ ಮಾಡಿದ್ರೆ ಖಂಡಿತವಾಗ್ಲೂ ಗೆದ್ದೇ ಗೆಲ್ತೀರಾ. ಇದು ನನ್ನ ಅನುಭವ. ನೀವು ಸುಲಭವಾಗಿ ಸೋಲೋದಿಲ್ಲ. ರಾಹುಲ್ ಗಾಂಧಿ ಇನ್ನೊಂದು ಆರೋಪವನ್ನು ಮಾಡ್ತಾರೆ. ನಿಮಗೆ ಮೋದಿ ಅವರು ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ಅಂದರೆ, ಮೂನ್ಲಾ ಪೋರ್ಟ್ ಏನಿದೆ ಅಂದರೆ, ನೀವು ಮೊಟ್ಟ ಮೊದಲ ಬಾರಿಗೆ ಪೋರ್ಟ್ನ ನಿರ್ಮಿಸಿದ್ರಲ್ಲ, 2021 ಸೆಪ್ಟೆಂಬರಲ್ಲಿ 20,000 ಕೋಟಿಗೆ ಬೆಲೆ ಬಾಳೋ ಡ್ರಗ್ ಸಿಕ್ಕಿತ್ತು. 2022 ಮೇನಲ್ಲಿ 5,000 ಕೋಟಿ ಬೆಲೆ ಬಾಳುವಂಥ ಡ್ರಗ್ ಸಿಕ್ಕಿತ್ತು. ಆನಂತರ ಜುಲೈ 2022ರಲ್ಲಿ 375 ಕೋಟಿ ಬೆಲೆ ಬಾಳೋ ಡ್ರಗ್ ಸಿಕ್ಕಿತ್ತು ಅಂತ. ಅವ್ರ ಪ್ರಶ್ನೆ ಏನು ಅಂತಂದ್ರೆ, ಅಡಾನಿನ ಯಾರು ಸೇಫ್ ಮಾಡ್ತಿರೋದು ಅಂತ. ಈಗ ನೀವೊಂದು ಲೆಕ್ಕ ಹೇಳಿದ್ರಲ್ಲ, ಈ ಡ್ರಗ್ಸ್ ಅನ್ನ ಹಿಡಿದ್ರು ಅಂತ. ಈ ವಿಷಯವನ್ನ ನೀವು ಬೇರೆ ಆಂಗಲ್ ಇಂದ ನೋಡಿದ್ರೆ ಚೆನ್ನಾಗಿರುತ್ತೆ. ಇದನ್ನ ಹಿಡಿದಿದ್ದು ಒಳ್ಳೆ ವಿಷಯನೇ. ಅದು ಅಲ್ಲದೆ ಯಾವುದೇ ಒಂದು ಡ್ರಗ್ಸ್ ಇಲ್ಲಿಂದ ಹೋದ್ರೂ ಅದನ್ನ ಇಮಿಡಿಯೇಟ್ ಆಗಿ ಹಿಡಿದು ಬಿಡ್ತಾರೆ. ಹಾಗಂತ ಇದಕ್ ಹಿಂದೆ ನಾವು ಡ್ರಗ್ಸ್ ಬಿಸ್ನೆಸ್ ಇಲ್ಲ ಅಂತ ಹೇಳೋದಕ್ಕಾಗಲ್ಲ. ಹಾಗಾಗಿ ಇವತ್ತು ನಾನು ನಮ್ಮ ಎಲ್ಲ ಏಜೆನ್ಸಿಗಳನ್ನ ಅಭಿನಂದಿಸ್ತೀನಿ. ಅವರು ಕಸ್ಟಮ್ಸ್ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, DRI ಆಗಿರ್ಬೋದು, ಅವರೆಲ್ಲರೂ ತುಂಬಾ ಅದ್ಭುತವಾಗಿ ಕೆಲಸ ಮಾಡಿ ಈ ತರ ಡ್ರಗ್ಸ್ ಬಿಸ್ನೆಸ್ ಮಾಡೋರನ್ನ ಈಸಿಯಾಗಿ ಹಿಡಿದ್ಬಿಡ್ತಾರೆ. ಮತ್ತೆ ನಮ್ಮ ಬಗ್ಗೆ ನೋಡೋದಾದ್ರೆ, ನಾವು ಪೋರ್ಟ್ ಅನ್ನು ನಡೆಸ್ತೀವಿ ಅಂದ್ರೆ ನಮ್ಮ ಹತ್ರ ಎಲ್ಲ ಪವರು ಇರೋದಿಲ್ಲ. ಅದೇನಂದ್ರೆ ಗೌರ್ಮೆಂಟ್ ಏನ್ ಹೇಳುತ್ತೋ ಅದನ್ನ ನಾವು ಪಾಲಿಸ್ತೀವಿ. ಪೋರ್ಟ್ ನಡೆಸ್ತಾ ಇದೀವಿ ಅಂದ್ರೆ ನಮ್ ಕೆಲಸ ಏನಾಗಿರುತ್ತೆ, ಕಾರ್ಗೋನ ಹತ್ಸೋದು, ಕಾರ್ಗೋನ ಇಳಿಸೋದು. ನಿಮ್ಮ ಹತ್ರ ಪೊಲೀಸಿಂಗ್ ಪವರ್ ಇರೋದಿಲ್ಲ, ಇನ್ಸ್ಪೆಕ್ಷನ್ ಪವರ್ ಇರೋದಿಲ್ಲ, ಅರೆಸ್ಟಿಂಗ್ ಪವರ್ ಕೂಡ ಇರೋದಿಲ್ಲ. ಅದು ಗೌರ್ಮೆಂಟಿನ ಬೇರೆ ಬೇರೆ ಏಜೆನ್ಸೀಸು ನೋಡ್ಕೊಳ್ಳುತ್ತೆ. ಹಾಗಾಗಿ ಇದೆಲ್ಲ ಜನರ ದಿಕ್ಕನ್ನ ತಪ್ಸೋದಕ್ಕೆ ಹೇಳೋಂಥದ್ದು. ಅದು ಅಲ್ಲದೆ ಇಲ್ಲಿ ಏನೆಲ್ಲ ಹಿಡಿದಾಕೊಂಡ್ರು ಅದರ ಎಲ್ಲ ಇನ್ಫಾರ್ಮೇಶನ್ಸ್ ಕೂಡ ಗೌರ್ಮೆಂಟ್ಗೆ ಪೂರ್ತಿಯಾಗಿ ಸೇರುತ್ತೆ. ಯಾರ್ ಮಾಡ್ತಿದ್ದಾರೆ, ಯಾರ್ ಕಳ್ಸಿದ್ರು, ಎಲ್ಲಿಂದ ಬರ್ತಿದೆ ಅನ್ನೋದನ್ನ ಎಲ್ಲನೂ ಕಂಡಿಡ್ದಾಯ್ತು. ಆದರೆ ಇಲ್ಲಿ ರಾಹುಲ್ ಗಾಂಧಿ ಕಾಂಗ್ರೆಸ್ ಪಾರ್ಟಿ ಮಾಡೋ ಆರೋಪ ಏನು ಅಂತಂದ್ರೆ, ಪದೇ ಪದೇ ಡ್ರಗ್ಸ್ನ ಹಿಡಿದ್ರು ಕೂಡ ಈ ಸರ್ಕಾರ ಏನಿದೆ, ಸರ್ಕಾರಿ ಏಜೆನ್ಸೀಸ್ ಏನಿದೆ, ಅಡಾನಿ ಅವ್ರ ಹತ್ರ ಇಲ್ಲ ಸಂಬಂಧಪಟ್ಟವ್ರ ಹತ್ರ ಏನು ಮಾತಾಡಿಲ್ಲ ಅಂತ. ಇಲ್ಲ, ಇದೆಲ್ಲ ನಿಜ ಅಲ್ಲ. ಯಾವುದೇ ಒಂದು ಇನ್ವೆಸ್ಟಿಗೇಷನ್ ನಡೆದ್ರು ಅದು 360 ಡಿಗ್ರಿ ನಡೆದೇ ನಡೆಯುತ್ತೆ. ಮತ್ತೆ ಅದರಲ್ಲಿ ಖಂಡಿತವಾಗ್ಲೂ ವಿಚಾರಣೆ ನಡೆದೇ ನಡೆಯುತ್ತೆ. ಮತ್ತೆ ಅದರಲ್ಲಿ ಗೌರ್ಮೆಂಟ್ ಲೆವೆಲ್ ಅಲ್ಲಿ ಇಂಟರ್ಫಿಯರ್ ಆಗಿ ಬೈಪಾಸ್ ಮಾಡೋದಕ್ಕಾಗಲ್ಲ. ಹಾಗಾಗಿ ಯಾರೇ ಹೇಳಿದ್ರು ನಾನು ಒಪ್ಕೊಳ್ಳೋದಿಲ್ಲ. ಅದಾನಿ ಗ್ರೂಪ್ಗೆ ಇವರು ಯಾರೇ ಆಗ್ಲಿ ಯಾವುದೇ ಕನ್ಸೆಷನ್ ಅನ್ನ ಕೊಟ್ಟಿಲ್ಲ. ಹೇಗೆ ನಿಮ್ಮ ವೆಲ್ತ್ ಬಗ್ಗೆ ಕ್ಯಾಲ್ಕುಲೇಟ್ ಮಾಡೋದ್ರಲ್ಲಿ ನನಗೆ ಎಷ್ಟು ಇಂಟ್ರೆಸ್ಟ್ ಬರುತ್ತೋ, ಹಾಗೆ ರಾಹುಲ್ ಗಾಂಧಿ ಅವರ ಆರೋಪಗಳನ್ನ ನಿಮಗೆ ಕೇಳೋದಕ್ಕೂ ಅಷ್ಟೇ ಇಂಟ್ರೆಸ್ಟ್ ಇದೆ. 8 ವರ್ಷದಿಂದ ಪ್ರತಿದಿನ 2-3 ಆರೋಪ ಹಾಕ್ತಿದ್ದಾರೆ.
ರಜತಣ, ನನ್ಗೇನ್ ಅನ್ನಿಸ್ತಿದೆ ಅಂದ್ರೆ ರಾಹುಲ್ ಗಾಂಧಿ ಬಗ್ಗೆ ನೀವು ಮಾತಾಡಿ ನಮ್ಮೊಳಗೆ ಜಗಳನ ಮತ್ತೆ ಶುರು ಮಾಡಿಸ್ಬಿಡ್ತೀರಾ ಅನ್ನಿಸ್ತಿದೆ. ನಾಳೆ ಆಮೇಲೆ ಮತ್ತೊಮ್ಮೆ ಅವರು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ನಾನಂತೂ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ರಾಹುಲ್ ಅವರು ಒಳ್ಳೆ ಪೊಲಿಟಿಷಿಯನ್ ಲೀಡರ್. ಪಾಪ ಅವರು ಏನ್ ಮಾಡ್ತಾರೆ, ಅವರೊಂದು ಪೊಲಿಟಿಕಲ್ ಪಾರ್ಟಿಯನ್ನ ನಡೆಸ್ತಿದ್ದಾರೆ. ಖಂಡಿತವಾಗ್ಲೂ ಐಡಿಯಾಲಜಿಕಲ್ ಜಗಳ ಅಲ್ಲಿದ್ದೇ ಇರುತ್ತೆ. ಹಾಗಾಗಿ ಈ ತರ ಆರೋಪಗಳನ್ನ ಅವರು ಮಾಡ್ತಾ ಇರ್ತಾರೆ. ನಾನ್ಯಾರು? ನಾನೊಬ್ಬ ಸಾಮಾನ್ಯವಾದ ಬಿಸ್ನೆಸ್ ಮ್ಯಾನ್. ಸೊ ನಾನ್ ನನ್ನ ಕೆಲಸಗಳನ್ನ ಮಾಡ್ತಾ ಇದ್ದೀನಿ, ಅವರು ಅವ್ರ ಕೆಲಸನ ಸರಿಯಾಗಿ ಮಾಡ್ತಾ ಇದ್ದಾರೆ. ನೀವು ಸಾಮಾನ್ಯರಲ್ಲ, ಅವರು ಸಾಮಾನ್ಯರಲ್ಲ. ನೋಡಿ, ಅವರು ಮತ್ತೊಂದು ವಿಚಾರವನ್ನು ಹೇಳಿದ್ದಾರೆ. ಅವ್ರಿಗೆ ಎದುರುಕಂಡ್ರೂ ತುಂಬಾ ಪ್ರಾಬ್ಲಮ್ ಇದೆ. ಈ ನರೇಂದ್ರ ಮೋದಿ ಸ್ಟೇಡಿಯಂ ಏನಿದೆ, ಅದರಲ್ಲಿ ಕ್ರಿಕೆಟ್ ಪಿಚ್ ಏನಿದೆ, ಅದರ ಒಂದು ಎಂಡನ್ನ ಅಡಾನಿ ಎಂಡ್ ಅಂತ ಯಾಕಿಟ್ಟಿದ್ದಾರೆ? ಅದು ಏನು ಅಂದ್ರೆ, ಒಂದು ಸ್ಟೇಡಿಯಂ ಅನ್ನ ಕಟ್ಟುವಾಗ ಅಲ್ಲಿ ಒಂದು ಆಕ್ಷನ್ಸ್ ನಡೆಯುತ್ತೆ. ಆವಾಗ ಅಲ್ಲಿ ಕನ್ಸ್ಟ್ರಕ್ಟ್ ಆಗುವಾಗ ಸ್ಪಾನ್ಸರ್ಸ್ ಅಂತ ಬಂದಾಗ ಒಂದ್ ಕಡೆ ಅದಾನಿ ಸ್ಟೇಡಿಯಂ, ಇನ್ನೊಂದ್ ಕಡೆ ರಿಲಯನ್ಸ್ ಸ್ಟೇಡಿಯಂ. ಸೊ ಎರಡು ಗ್ರೂಪ್ನು ದುಡ್ಡನ್ನ ಕೊಟ್ಟು ರೈಟ್ಸ್ ಅನ್ನ ತಗೊಂಡಿದ್ದಾರೆ. ಅದ್ರಲ್ಲಿ ಏನ್ ತಪ್ಪಿದೆ ಅಂತ ನನಗರ್ಥ ಆಗ್ತಿಲ್ಲ. ನೀವು ಯಾವತ್ತೂ ಕೂಡ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಹೆಚ್ಚಾಗಿ ಮಾತಾಡೋದಿಲ್ಲ. ಇವತ್ತು ಜನರಲ್ ಇದ್ದಾರೆ, ಪಬ್ಲಿಕ್ ಮಧ್ಯೆ ನೀವಿದ್ದೀರಾ, ಚಾನ್ಸ್ ಇದೆ. ಏನಾದ್ರೂ ಹೇಳೋದಿದ್ರೆ ಹೇಳ್ಬಿಡಿ. ಟೂ 2014 ಎಲೆಕ್ಷನ್ ಆದ್ಮೇಲೆ, ಆ ಎಲೆಕ್ಷನ್ ಪೀರಿಯಡ್ ಅಲ್ಲಿ ಆ ನಂತರ ಕೂಡ ಅವರು ಆಗ ಕಂಟಿನ್ಯೂಸ್ ಆಗಿ ರಾಹುಲ್ ಸಾರು ನನ್ನ ಕಂಟಿನ್ಯೂಸ್ ಆಗಿ ಅಟ್ಯಾಕ್ ಮಾಡಿದ್ರು. ಆ ಕಾರಣದಿಂದನೇ ಅದಾನಿ ಅಂದ್ರೆ ಯಾರು ಅಂತ ನಿಮ್ಮೆಲ್ಲರಿಗೂ ಪರಿಚಯ ಆಯ್ತು. ಹಾಗಾಗಿ ನಾನು ಇಲ್ಲಿ ಆರಾಮಾಗಿ ಕೂತಿದ್ದೀನಿ. ಆಪ್ಕೆ ಅದಾಲತ್ನಲ್ಲಿ ಈಗ ಮತ್ತೊಂದು ಬ್ರೇಕ್ನ ನಂತರ ಆಪ್ಕೆ ಅದಾಲತ್ನಲ್ಲಿ ಗೌತಮ್ ಅವ್ರ ಮೇಲೆ ಪ್ರಶ್ನೆಗಳು, ಆರೋಪಗಳು ಮುಂದುವರಿಯುತ್ತೆ. ಆಂಧ್ರಪ್ರದೇಶದ ಮೇಲೆ 7,000 ಕೋಟಿ, ಒರಿಸ್ಸಾ ಮೇಲೆ 57,000 ಕೋಟಿ, ವೆಸ್ಟ್ ಬೆಂಗಾಲ್ ಮೇಲೆ 35,000 ಕೋಟಿ. ಇದನ್ನೆಲ್ಲ ನೋಡಿ ಜನ ಏನ್ ಹೇಳ್ತಿದ್ದಾರೆ ಅಂದ್ರೆ, ಮೋದಿ ಅಡಾನಿ ಅವರ ಚೌಕಿದಾರ ಅಂತ. ಅಡಾನಿ ಮೇಲೆ ಬಂದಿದ್ದು ಮೋದಿ ಅವರಿಂದ ಅಂತ ಜನ ಹೇಳ್ತಿದ್ದಾರೆ. ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ಇಂದು ನಾವು ಮೊಕದ್ದಮೆಯನ್ನು ಹೂಡ್ತಾ ಇದ್ದೀವಿ ಜನಪ್ರಸಿದ್ಧ ಉದ್ಯೋಗಪತಿ ಗೌತಮ್ ಅಡಾನಿ ಅವರ ಮೇಲೆ. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಬಹುಚರ್ಚಿತ ಒಬ್ಬ ಶ್ರೀಮಂತ ಉದ್ಯೋಗಿ ಗೌತಮ್ ಅದಾನಿ ಅವರ ಮೇಲೆ ಒಂದು ಆರೋಪವಿದೆ. ಅವರೊಬ್ಬ ಕಪ್ಪು ಕುದುರೆ ಎಂದು. ಗೌತಮ್ ಅವರು, ಇಷ್ಟೊತ್ತು ಇಲ್ಲಿ ನಾನು ನಿಮ್ಮ ಹತ್ರ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಮಾತಾಡ್ತಿದ್ದೆ. ಆದ್ರೆ ನೀವು ಕಾಣದೇ ಇರೋಂಥ ಕುದುರೆ. ರಾಹುಲ್ ಗಾಂಧಿ ತಮ್ಮ ಯಾತ್ರೆ ಏನಿತ್ತು ಅದು ಮುಗಿಸಿದ ಮೇಲೆ RBIನ ಫಾರ್ಮರ್ ಗವರ್ನರ್ ರಘುರಾಮ್ ರಾಜನ್ ಅವ್ರ ಹತ್ರ ಮಾತಾಡ್ತಿದ್ರು. ಅಲ್ಲಿ ಅವ್ರು ಹೇಳಿದ್ರು, ಅವರು ಪಾರ್ಲಿಮೆಂಟ್ನ ಚೌಕಿದಾರನ ಹತ್ರ ಮಾತಾಡಿದ್ರು ಅಂತ. ಇದು ಆ ಚೌಕಿದಾರ ಅಲ್ಲ, ನಿಜವಾದ ಚೌಕಿದಾರ. ಆಗ ಚೌಕಿದಾರ ರಾಹುಲ್ ಅವ್ರಿಗೆ ಏನ್ ಹೇಳ್ತಾರೆ ಅಂತಂದ್ರೆ, ಅವರು 4 ವರ್ಷದ ಹಿಂದೆ ಅಡಾನಿ ಅವರ ಶೇರ್ಸ್ನ ತಗೊಂಡಿದ್ರಂತೆ. ಅದು ತುಂಬಾ ಉಪಯೋಗ ಆಗಿ ಅವರು ಲಕ್ಷಾಧಿಪತಿಗಳಾದ್ರಂತೆ. ನೋಡಿ ಎಷ್ಟು ಹೊಗಳ್ತಾರೆ ನಿಮ್ಮನ್ನ. ಯಾವ ಸಂದರ್ಭದಲ್ಲಿ ಅವರು ಈ ರೀತಿ ಎಲ್ಲ ಹೇಳಿದ್ರು ಅಂತ ನನಗೆ ಗೊತ್ತಿಲ್ಲ. ಆದ್ರೆ ನನ್ನ ಪ್ರಕಾರ ಯಾವುದೇ ಸಾಧಾರಣ ಮನುಷ್ಯ ಆಗಿರ್ಲಿ, ಅವನು ಸಣ್ಣ ಇನ್ವೆಸ್ಟರ್ ಆಗಿರ್ಲಿ ಇಲ್ಲ ದೊಡ್ಡವನಾಗಿರ್ಲಿ, ಅವನು ಅದಾನಿ ಗ್ರೂಪಲ್ಲಿ ದುಡ್ಡನ್ನ ಇನ್ವೆಸ್ಟ್ ಮಾಡಿ ದುಡಿತಾ ಇದ್ದಾನೆ ಅಂದ್ರೆ ಅದು ಖಂಡಿತವಾಗ್ಲೂ ನನಗೆ ಸಂತೋಷವಾದ ವಿಚಾರನೇ. ಹಾಗಾಗಿ ನಾನು ಏನು ಹೇಳ್ತಿದ್ದೀನಿ ಅಂದ್ರೆ, ರಾಹುಲ್ ಸಾರು ಅವ್ರ ಹತ್ರ ಸಾಮಾನ್ಯವಾಗಿ ಇದನ್ನ ಹೇಳಿರ್ಬೋದು. ಅದರಿಂದ ಏನ್ ಔಟ್ಕಮ್ ಬಂತೋ ಅದು ನನಗೆ ಫೇವರ್ ಆಗಿತ್ತಾ ಇಲ್ವಾ ಅಂತ ನನಗೆ ಗೊತ್ತಾಗ್ತಿಲ್ಲ. ಅಯ್ಯೋ, ಫೇವರ್ ಅಂತೂ ಆಗಿತ್ತು ಬಿಡಿ. ಯಾಕಂದ್ರೆ ಕಾಂಗ್ರೆಸ್ ಆಲೋಚನೆ ಮಾಡುತ್ತೆ, ರಾಹುಲ್ ಗಾಂಧಿ ಆಲೋಚನೆ ಮಾಡ್ತಾರೆ. ಮತ್ತೆ ನೀವು ರಾಜಸ್ಥಾನದಲ್ಲಿ ರಾಹುಲ್ ಗಾಂಧಿ ಅವರ ಪಾರ್ಟಿಯ ಸರ್ಕಾರಕ್ಕೆ ಅಂದ್ರೆ ಅಶೋಕ್ ಅವರಿಗೆ 68,000 ಕೋಟಿ ರೂಪಾಯಿನ ಇನ್ವೆಸ್ಟ್ ಮಾಡ್ತೀರಿ. ರಾಜಸ್ಥಾನಲ್ಲಿ ತುಂಬಾ ಪೊಟೆನ್ಷಿಯಲ್ ಇದೆ. ನಾಟ್ ಓನ್ಲಿ ರಾಜಸ್ಥಾನ್, ಯಾವ್ಯಾವ ಸ್ಟೇಟ್ ಅಲ್ಲಿ ಯಾವ್ಯಾವ ಪೊಟೆನ್ಷಿಯಲಿಟಿ ಇದೆಯೋ ಆ ಕೆಲ್ಸಗಳಿಗೆ ಅದಾನಿ ಗ್ರೂಪ್ ಡೆವಲಪ್ ಮಾಡೋದಕ್ಕೆ ಕಾಯ್ತಾ ಇದ್ದೀವಿ. ಅದು ಅಲ್ಲದೆ ನೀವು ಗಮನಿಸಿರ್ಬೋದು, ಮೀಡಿಯಾನು ಕಾಂಟ್ರವರ್ಸಿ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಈ ವಿಚಾರವಾಗಿ ನಾನು ಒಮ್ಮೆ ಕೇಳ್ಪಟ್ಟೆ, ಇವನ್ ರಾಹುಲ್ ಗಾಂಧಿ ಸಾರು ಒಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಮನ್ಸಾರೆ ಅಭಿನಂದಿಸಿದ್ದಾರೆ. ಹಾಗಾಗಿ ರಾಹುಲ್ ಗಾಂಧಿ ಬಗ್ಗೆ ಹೇಳಬೇಕು ಅಂದ್ರೆ ಅವರಂತೂ ದೇಶದ ಡೆವಲಪ್ಮೆಂಟ್ಗೆ ವಿರುದ್ಧವಾಗಂತೂ ಇಲ್ವೇ ಇಲ್ಲ. ಹಾಗಾಗಿ ನಾನು ಏನ್ ಅನ್ಕೊಂಡಿದ್ದೀನಿ ಅಂದ್ರೆ, ಎಲ್ಲ ಸ್ಟೇಟ್ ಅಲ್ಲೂ ಹೋಗಿ ಎಲ್ಲೆಲ್ಲ ಪಾಸಿಬಿಲಿಟಿ ಇದೆಯೋ ಅಲ್ಲಿ ಮ್ಯಾಕ್ಸಿಮಮ್ ಇನ್ವೆಸ್ಟ್ ಮಾಡಿ. ಹೇಳ್ತಿದ್ರೆ ಅವರು ಡೆವಲಪ್ಮೆಂಟ್ ನ ವಿರುದ್ಧವಾಗಿಲ್ಲ ಅಂತ.
ಆದ್ರೆ ಕಾಂಗ್ರೆಸ್ ಪಾರ್ಟಿಯವರು ಯಾವಾಗ್ಲೂ ಏನ್ ಹೇಳ್ತಾರೆ ಗೊತ್ತಾ? ಆಮ್ ಆದ್ಮಿ ಡಮಾರ್, ಅಡಾನಿ ಫುಲ್ ಡಮಾರ್. ಇಲ್ಲಿ ನೋಡಿ, ಪೊಲಿಟಿಕಲ್ ನರೇಟಿವ್ ಅನ್ನ ನೀವು ಹೇಗ್ ಬೇಕಂದ್ರೂ ತಗೋಬಹುದು. ಅಲ್ಟಿಮೇಟ್ಲಿ ನೀವೇ ಹೇಳಿ, ಅವ್ರು ಮಾಡ್ತಿರೋಂಥ ಆರೋಪದಲ್ಲಿ ಒಂದು ನೋಡಿದ್ರೆ ಪೊಲಿಟಿಕಲ್ ಸ್ಟೇಟ್ಮೆಂಟ್, ಆಮೇಲೆ ಇನ್ನೊಂದು ರಿಯಲಿ ಜೆನ್ಯೂನ್ ಆರೋಪ. ಪಬ್ಲಿಕ್ ಡಿಸೈಡ್ ಮಾಡಲಿ, ನೀವ್ ಡಿಸೈಡ್ ಮಾಡಿ, ಆಮೇಲೆ ನಾವು ಮಾಡೋ ಕೆಲಸ ಇದೆಯಲ್ಲ ಅದರಲ್ಲಿ ರಿಯಾಲಿಟಿ ಏನು, ನಿಜ ಏನು ಅನ್ನೋದನ್ನ ನನಗನ್ಸುತ್ತೆ ಇವತ್ತು ಡಿಸೈಡ್ ಆಗ್ಬಿಡುತ್ತೆ ಅಂತ. ಯಾಕಂದ್ರೆ ನೋಡಿ, ಒಂದ್ ಕಡೆ ಕಾಂಗ್ರೆಸ್ ಆಲೋಚನೆ ಮಾಡುತ್ತೆ, ಇನ್ನೊಂದು ಕಡೆ ಅಶೋಕ್ ಗೈಲಟ್ ಅವರು ನಿಮ್ಮನ್ನ ಇನ್ವೈಟ್ ಮಾಡ್ತಾರೆ. ಅಂದ್ರೆ ನನ್ನ ಪ್ರಕಾರ 68,000 ಕೋಟಿಯ ಇನ್ವೆಸ್ಟ್ಮೆಂಟ್. ಮೊದಲು ನಾವು ಅನ್ಕೊಂಡಿದ್ದು ಅಶೋಕ್ ಗೈಲಟ್ ಅವರು ಜಾದೂಗಾರ ಅಂತ, ಆದ್ರೆ ಈಗ ನೀವು ಜಾದೂಗಾರ. ಅಶೋಕ್ ಗ್ಯಾಲೆಟಿನ ಈಗಿರೋ ಗೌರ್ಮೆಂಟ್ ಅಲ್ಲ, ಈ ಹಿಂದೆ ಇದ್ದ ಗೌರ್ಮೆಂಟ್. ನಾನ್ ಬಂದು ರಾಜಸ್ಥಾನಲ್ಲಿ ಮೇಜರ್ ಲೆವೆಲ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ. ಅಶೋಕ್ ಗ್ಯಾಲೆಟ್ ಸರ್ ಅವರ ಗೌರ್ಮೆಂಟ್ ನಮ್ಗೇನಪ್ಪ ಅಂದ್ರೆ ಪವರ್ ಪ್ರಾಜೆಕ್ಟ್ಗೋಸ್ಕರ ಲ್ಯಾಂಡ್ನ ಪ್ರೊವೈಡ್ ಮಾಡಿದ್ರು, ಮೈನಿಂಗ್ಗೋಸ್ಕರ MDO ಜೊತೆ ಕಾಂಟ್ರಾಕ್ಟ್ ಆಯ್ತು. ಎಲ್ಲನೂ ಬಿಡ್ಡಿಂಗ್ ಥ್ರೂನೇ ನಡೆದಿರೋದು. ಬಿಡ್ಡಿಂಗ್ ಹೊರಗಡೆ ನಡೆದಿದೆ ಅಂತ ಯಾರು ಹೇಳಕ್ಕಾಗಲ್ಲ. ಅವ್ರ ಪಾಲಿಸಿ ಕಟ್ಟುಪಾಡಲ್ಲಿ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಅದನ್ನ ಪಾಲಿಸಿ ಮಿತಿಯಲ್ಲೇ ಮಾಡಿದ್ದಾರೆ, ಯಾಕಂದ್ರೆ ಅವರ ಆಲೋಚನೆ ಚೆನ್ನಾಗಿತ್ತು. ಮತ್ತೆ ನಾವು ಸೀರಿಯಸ್ ಆಗಿ ಮಾಡುವಾಗ ನಾವು ಪಾಲಿಸಿ ಪ್ರಕಾರ ಕೇಳಿದ್ರೆ ಆಗ ನಮ್ಗೇನನ್ಸುತ್ತೆ ಅಂದ್ರೆ, ಇವತ್ತಿಗೆ ಕಾಂಗ್ರೆಸ್ಸಿನ ಅಂದ್ರೆ ಅಶೋಕ್ ಗ್ಯಾಲೆಟಿನ ಇವತ್ತಿನ ಸರ್ಕಾರ ನಾವು ನೋಡೋದಾದ್ರೆ ಕೇರಳವಿನ ಲೆಫ್ಟ್ ಗೌರ್ಮೆಂಟ್ ಜೊತೆನೂ ಕೆಲಸ ಮಾಡ್ತೀವಿ, ಮಮತಾ ದೀದಿ ಜೊತೆನೂ ಕೆಲಸ ಮಾಡ್ತೀವಿ, ಇವನ್ ನವೀನ್ ಪಟ್ನಾಯಕ್, ಜಗನ್, ಇವನ್ KCR. ಸೊ ನಾವು ಬೇರೆ ಸ್ಟೇಟ್ ಅಲ್ಲಿ ಕೆಲಸ ಮಾಡ್ತೀವಿ. ಅಲ್ಲಿ ಬೇರೆ ಬೇರೆ ಗೌರ್ಮೆಂಟ್ ಇದೆ, ಕೆಲವು ಕಡೆ ರೀಜನಲ್ ಪಾರ್ಟೀಸ್ ಇದೆ, ಕಾಂಗ್ರೆಸ್ ಇದೆ, ಲೆಫ್ಟ್ ಪಾರ್ಟೀಸ್ ಇದೆ. ಹಾಗಾಗಿ ನಾನು ಖಂಡಿತವಾಗಿ ಹೇಳ್ತೀನಿ, ಯಾವುದೇ ಗೌರ್ಮೆಂಟ್ ಇಂದ ನಮ್ಗೆ ಯಾವುದೇ ತೊಂದರೆ ಇಲ್ಲ. ಹಾಗಾಗಿ ಈ ತರ ಎಷ್ಟೇ ಸ್ಟೇಟ್ಮೆಂಟ್ಗಳು ಬರ್ಲಿ, ಅದು ಅದರ ಜಾಗದಲ್ಲಿ ಇಟ್ಕೊಳ್ಳಿ. ನೀವೊಬ್ಬ ಸೀರಿಯಸ್ ಪ್ಲೇಯರ್ ಆಗಿದ್ರೆ, ನೀವು ನಿಮ್ಮ ಮಾತನ್ನ ಕಾಪಾಡ್ಕೊಳ್ಳೋದಾದ್ರೆ ಜನಕ್ಕೆ ಪ್ರಣಾಳಿಕೆ ಕೊಡ್ತಿರಲ್ಲ, ಆ ಪ್ರಣಾಳಿಕೆ ಪ್ರಕಾರ ಡೆವಲಪ್ ಮಾಡಬೇಕು. ಹಾಗಾಗಿ ಯಾವುದೇ ಸ್ಟೇಟಲ್ಲಿ ಯಾವುದೇ ಗೌರ್ಮೆಂಟ್ ಇರಲಿ, ನನಗೆ ಯಾವುದೇ ತೊಂದರೆ ಆಗಿಲ್ಲ. ಆದ್ರೆ ಗೌತಮ್ ಅವರ ಇನ್ನೊಂದು ಪ್ರಶ್ನೆ ಏನು ಅಂತಂದ್ರೆ, ಎಲ್ಲಿ ಮೋದಿಯವರ ಸರ್ಕಾರವಿದೆಯೋ ನೀವು ಅಲ್ಲಿ ಮಾತ್ರ ಇನ್ವೆಸ್ಟ್ ಮಾಡ್ತೀರಿ, ಎಲ್ಲಿ ಬಿಜೆಪಿ ಸರ್ಕಾರ ಇದೆಯೋ ಅಲ್ಲಿ ನಿಮ್ಗೆ ಹೆಚ್ಚು ಪ್ರಾಜೆಕ್ಟ್ಗಳು ಸಿಗುತ್ತೆ. ನಾನು ಮತ್ತೊಮ್ಮೆ ಅದನ್ನೇ ಹೇಳ್ತಾ ಇದ್ದೀನಿ. ಇವತ್ತು ಅದಾನಿ ಗ್ರೂಪ್ 22 ಸ್ಟೇಟ್ ಅಲ್ಲಿ ಸಂತೋಷವಾಗಿ ಕೆಲಸ ಮಾಡ್ತಾ ಇದೀವಿ. ಅಲ್ಲೆಲ್ಲ ಬಿಜೆಪಿ ಗೌರ್ಮೆಂಟ್ ಇಲ್ವಲ್ಲ. ಹಾಗಾಗಿ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಯಾವುದೇ ಒಂದು ಗೌರ್ಮೆಂಟ್ ನಮ್ಗೆ ಟಾರ್ಚರ್ ಮಾಡಿಲ್ಲ, ಹೆಲ್ಪ್ ಮಾಡ್ತಿದ್ದಾರೆ. ಲೆಕ್ಕ ಹೇಗಿದೆ, ಆಂಧ್ರ ಪ್ರದೇಶದ ಮೇಲೆ 60,000 ಕೋಟಿ, ಒರಿಸ್ಸಾ ಮೇಲೆ 57,000 ಕೋಟಿ, ವೆಸ್ಟ್ ಬೆಂಗಾಲ್ ಮೇಲೆ 35,000 ಕೋಟಿ. ಇದನ್ನೆಲ್ಲ ನೋಡಿ ಜನ ಏನ್ ಹೇಳ್ತಿದ್ದಾರೆ ಅಂದ್ರೆ, ಮೋದಿ ಅಡಾನಿ ಅವರ ಚೌಕಿದಾರ ಅಂತ. ಅಡಾನಿ ಮೇಲ್ ಬಂದಿದ್ದು ಮೋದಿ ಅವರಿಂದ ಅಂತ ಜನ ಹೇಳ್ತಿದ್ದಾರೆ. ಇಲ್ಲಿ ನೋಡಿ, ಸ್ವಲ್ಪ ಕೆಲವರು ಈ ತರ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಅವ್ರಿಗೆ ಮೋದಿಜಿ ಜೊತೆ ಏನಾದ್ರೂ ಜಗಳ ಇರ್ಬೋದು, ಐಡಿಯಾಲಜಿಕಲಿ ಏನಾದ್ರೂ ಜಗಳ ಇರ್ಬೋದು. ಆದ್ರೆ ನನ್ನ ಅಭಿಪ್ರಾಯವನ್ನ ಹೇಳ್ತೀನಿ, ಸಾಕಷ್ಟು ಪ್ರಮಾಣದ ಜನರು ನಮ್ಮನ್ನ ತುಂಬಾ ಇಷ್ಟಪಡ್ತಾರೆ, ಅದಾನಿ ಡೆವಲಪ್ಮೆಂಟ್ ಅನ್ನ ಇಷ್ಟಪಡ್ತಾರೆ. ಅದು ಅಲ್ಲದೆ ಅದಾನಿ ಡೆವಲಪ್ಮೆಂಟ್ ಮಾಡೆಲ್ ಅಲ್ಲಿ ಅವ್ರಿಗೆ ಯಾವುದೇ ಒಂದು ಕೊರತೆ ಕಾಣಿಸ್ತಿಲ್ಲ. ಈಗ ಇದು ನಿಜಾನ ಅಂತ ಹೇಳಿ, ನಿಮ್ಮ ಮೊದಲ ದೊಡ್ಡ ಇನ್ವೆಸ್ಟ್ಮೆಂಟ್ ಏನಿತ್ತು ಅಂದ್ರೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರಲ್ಲ ಮೊದಲ ಪೋರ್ಟ್ಗೆ, ಅದಕ್ಕೆ ಅಂತ ನರೇಂದ್ರ ಮೋದಿ ಅವರು ನಿಮಗೆ ₹1 ಪರ್ ಸ್ಕ್ವೇರ್ ಫೀಟ್ ಹಂಗೆ ಜಾಗ ಕೊಟ್ಟಿದ್ರಾ? ₹1 ಅವ್ರು ಕೊಟ್ಟ ಜಾಗ, ಆ ಜಾಗ ಇದೆಯಲ್ಲ, ಅದು ಏನಂದ್ರೆ, ಇವಾಗ ನಾನು ಆ ನಿಜಾನ ಹೇಳ್ತೀನಿ ರಜತ್ ಸರ್. ಆ ಸಮುದ್ರದ ನೀರು, ಸೀ ವಾಟರ್ ಹೈ ಟೈಡಲ್ ಬಂದಾಗ ಆ ನೆಲ ಕೆಳಗೋಗುತ್ತೆ. ನಾವು ನೋಡೋದಾದ್ರೆ ಒಂದು 10 ಫೀಟ್ಗೂ 3-4 ಮೀಟರ್ಗೆ ಅದರ ಮೇಲೆ ರಿಕ್ಲಮೇಷನ್ ಮಾಡಿದ್ವಿ. ಆ ರಿಕ್ಲಮೇಷನ್ ಕಾಸ್ಟ್ ನೆಲದ ಮೌಲ್ಯಕ್ಕಿಂತ ಜಾಸ್ತಿ ಆಗಿರುತ್ತೆ. ಇವತ್ತಿಗೂ ನೋಡಿದ್ರೆ, ನೀವು ಮುಂದ್ರಾ ಪೋರ್ಟಿನ ಎಕ್ಸಾಂಪಲ್ ಕೊಡೋದಾದ್ರೆ ಒಂದು ಯೂನಿಕ್ ಎಕ್ಸಾಂಪಲ್ ಇದೆ. ನಾವು ನೋಡಿದ್ರೆ ಫಾರ್ಮರ್ಸ್ ಅವ್ರ ಹತ್ರ 1 ಎಕರೆ ಜಾಗವನ್ನು ತಗೊಂಡಿಲ್ಲ. ನಾವಲ್ಲಿ ಕಷ್ಟಪಟ್ಟು ಆ ಪೋರ್ಟ್ ಅನ್ನ ಕಟ್ಟಿದ್ರಿಂದಾನೇ ಈಗ ಅಲ್ಲಿ ನೆಲದ ವ್ಯಾಲ್ಯೂ ಜಾಸ್ತಿ ಆಗಿದೆ. ಹಾಗಾಗಿ ಈಗ ನಮ್ಮ ಮೇಲೆ ಆರೋಪ ಹೊರಿಸಿರ್ಬೋದು, ಆದ್ರೆ ಲ್ಯಾಂಡ್ ವ್ಯಾಲ್ಯೂ ಡೆವಲಪ್ ಆಗದೆ ಇರೋದಕ್ಕೆ ಮುಂಚೆ ನಮಗೆ ಅದನ್ನ ಕೊಟ್ಟಿದ್ರಿಂದ ಇವತ್ತಿರೋ ವ್ಯಾಲ್ಯೂ ಪ್ರಕಾರ ನಮ್ಮ ಮೇಲೆ ಆರೋಪ ಹೊರಿಸೋದು ಅಷ್ಟು ಸರಿ ಇಲ್ಲ ಅಂತ ನಾನು ಹೇಳ್ತೀನಿ. ಇಟ್ಸ್ ನಾಟ್ ಫೇರ್. ನಿಮ್ಮ ಫ್ರೆಂಡ್ ಏನ್ ಹೇಳ್ತಾರೆ ಅಂದ್ರೆ,
ಆ ಜಾಗ ಆಗ ಡೆವಲಪ್ ಆಗ್ತಿತ್ತಲ್ಲ, ಆಗ ಬೆಳಗ್ಗೆನೆ 4 ಗಂಟೆಗೆ ಎದ್ಬಿಟ್ಟು ನೀವು ಗಾಡೀಲಿ ಕೂತ್ಕೊಂಡು ದಿನ ಅಲ್ಲಿಗೆ ಹೋಗ್ತಿದ್ರಂತೆ, ನಿಜಾನಾ? ರಜತ್ ಭಾಯ್, ಅದೇನು ಅಂದ್ರೆ ನೀವು ಸಾಕಷ್ಟು ಕಷ್ಟಪಟ್ಟು ಇನ್ಫ್ರಾಸ್ಟ್ರಕ್ಚರ್ ಅನ್ನ ನೀವು ಡೆವಲಪ್ ಮಾಡಿದ್ರೇನೆ ನೀವು ನಿಲ್ಲಕ್ಕಾಗೋದು. ಅದಕ್ಕೋಸ್ಕರ ನೀವು ಬೆವರನ್ನ ಸುರಿಸ್ಬೇಕು. ನಾನೊಬ್ಬ ಅಲ್ಲ, ನನ್ ಜೊತೆ ನನ್ನ ಎಲ್ಲ ಸ್ಟಾಫ್ಗಳು ಎಲ್ಲ ಸೇರಿ ನನ್ ಜೊತೆ ಈ ಕೆಲಸ ಮಾಡಿದ್ರು. ಹಾಗಾಗಿ ಈ ಮುಂದ್ರಾ ಪೋರ್ಟ್ ನಿಂತಿದೆ. ನನಗೆ ಇವತ್ತು ಯಾಕೆ ಸಂತೋಷ ಇದೆ ಅಂದ್ರೆ, ನಾವು ಸೂಪರ್ ಆಗಿ ಡೆವಲಪ್ ಮಾಡಿದ್ವಿ. ಈ 10 ವರ್ಷದಲ್ಲಿ ಇಂಡಿಯಾವಿನ ಅತಿ ದೊಡ್ಡ ಪೋರ್ಟ್ ಇದೇನೆ. ಇಲ್ಲಿ ಬಂದು ಗೌರ್ಮೆಂಟ್ 1 ನಯಾ ಪೈಸಾ ಇನ್ವೆಸ್ಟ್ ಮಾಡಿಲ್ಲ. ರೋಡನ್ನ ನಾವೇ ಹಾಕೊಟ್ಟಿದ್ದು. 100 ಮೀಟರ್ಗೆ ರೈಲ್ವೆ ಟ್ರ್ಯಾಕ್ ಅನ್ನ ಹಾಕೊಟ್ಟಿದೀವಿ. ಏರ್ಪೋರ್ಟ್ ಅನ್ನ ಕಟ್ಕೊಟ್ವಿ. ಗೌರ್ಮೆಂಟ್ ನಮ್ಗೆ ಲ್ಯಾಂಡ್ ಅನ್ನ ಕೊಟ್ರು, ಡೆವಲಪ್ಮೆಂಟ್ ರೈಟ್ಸ್ ಅನ್ನ ಕೊಡ್ತು. ಬೇರೆ ಏನೂ ಮಾಡಿಲ್ಲ. ಒಂದು ವಿಷಯ ನಾನು ಹೇಳಲೇಬೇಕು, ನಮ್ಗೆ ಯಾವಾಗೆಲ್ಲ ಪರ್ಮಿಷನ್ ಬೇಕೋ ಅವಾಗ ಗುಜರಾತಿನ ಯಾವುದೇ ಗೌರ್ಮೆಂಟ್ ಆಗಿರ್ಲಿ ಸಪೋರ್ಟ್ ಮಾಡಿದ್ರು. ನೋಡಿ, ನೀವು ಹೇಳಿದ್ರಿ ಯಾವುದೇ ಸರ್ಕಾರ ಇದ್ರೂ ನಿಮಗೆ ಸಹಾಯ ಮಾಡಿದೆ ಅಂತ. ಅದಕ್ಕೆ ಜನ ಹೇಳೋದು ಗುಜರಾತ್ನಲ್ಲಿ ಕಿಮನ್ ಅವರು, ಕೇಶವ್ ಅವರು, ನರೇಂದ್ರ ಅವರು, ಇವರೆಲ್ರಿಗೂ ಅಣ್ಣ ಗೌತಮ್ ಅವರು. ಇಲ್ಲಿ ನೋಡಿ ರಜತ್ ಭಾಯ್, ಒಂದು ವಿಷಯ ಹೇಳ್ತೀನಿ. ಇದು ಅದಾನಿ ಗ್ರೂಪಿನ ಅನುಭವ ಅಲ್ಲ. ಗುಜರಾತ್ ಅಲ್ಲಿರೋ ಎಲ್ಲ ಬಿಸ್ನೆಸ್ ಮ್ಯಾನ್ಗಳು ಎಲ್ಲರ ಅನುಭವನೂ ಇದೇನೆ. ಯಾಕಂದ್ರೆ ಗುಜರಾತ್ ಅಲ್ಲಿರೋಂಥ ಗೌರ್ಮೆಂಟ್, ಈ ಗೌರ್ಮೆಂಟ್ ಅಲ್ಲ, ಈವನ್ ಮಾಧವ್ ಸರ್ ಇದ್ರಲ್ಲ ಆ ಟೈಮಲ್ಲೂ ಕೂಡ ಅವರಂತೂ ಇಂಡಸ್ಟ್ರಿ ಫ್ರೆಂಡ್ಲಿ. ಅಲ್ಲಿ ಯಾವುದೇ ನಿಯಮಗಳು ಬರ್ಲಿ ಅದನ್ನ ಇಂಡಸ್ಟ್ರಿಗಳನ್ನ ಅಟ್ರಾಕ್ಟ್ ಮಾಡೋದಕ್ಕೋಸ್ಕರನೇ ಮಾಡ್ತಿದ್ರು. ಅದರ್ವೈಸ್ ಗುಜರಾತ್ ಅಲ್ಲಿ ಯಾವುದೇ ರಿಸೋರ್ಸಸ್ ಇಲ್ಲ. ಬರಡು ಭೂಮಿ, 2-3 ವರ್ಷಕ್ಕೆ ಬರಗಾಲ ಬಂದ್ಬಿಡುತ್ತೆ. ನರ್ಮದಾ ನದಿ ಒಳಗ್ ಬರೋಕ್ ಮುಂಚೆ ತುಂಬಾ ಕಷ್ಟ ಇತ್ತು. ಇಷ್ಟೆಲ್ಲ ಸಮಸ್ಯೆ ಇದ್ರು ಇಂಡಸ್ಟ್ರಿಯಲೈಸೇಷನ್ ಅಲ್ಲಿ ಮುಂದೆ ಇದ್ರು. ನಾನು ಹುಟ್ಟೋದಕ್ಕೂ ಮುಂಚೆನೂ ಈ ಗುಜರಾತ್ ತುಂಬಾ ಸೂಪರ್ ಆಗಿತ್ತು. ಹಾಗಾಗಿ ಅದಾನಿ ಗ್ರೂಪ್ಗೆ ಯಾವ್ದೋ ಸ್ಪೆಷಲ್ ಆಫರ್ ಕೊಡ್ತಿದ್ದಾರೆ ಅಂತ ಯಾರು ಅನ್ಕೋಬಾರ್ದು. ನೀವಾಗ್ಲೇ ಹೇಳಿದ್ರಿ ನೀವು ರೈತರ 1 ಇಂಚು ಜಮೀನನ್ನು ಕೂಡ ತಗೊಂಡಿಲ್ಲ ಅಂತ. ಈಗ ಕೆಲವು ದಿನಗಳ ಹಿಂದೆ ಅರವಿಂದ್ ಕೇಜ್ರಿವಾಲ್ ಅವರು ಗುಜರಾತ್ಗೆ ಹೋಗಿದ್ರು. ತುಂಬಾ ಸಲ ಹೋಗಿದ್ದಾರೆ ಅವರು. ಅವ್ರು ಹೇಳೋದೇನು ಅಂದ್ರೆ, ಅಲ್ಲಿನ ರೈತರಿಗೆ ಎಕರೆಗೆ 50 ಲಕ್ಷ ರೂಪಾಯಿ ಬೆಲೆ ಇರುವಂತ ಜಾಗನ ಗೌತಮ್ ಅವರು ಅವರಿಗೆ 1 ಲಕ್ಷ ಎಕರೆಗೆ ಕೊಟ್ಬಿಟ್ಟು ಯಾಮಾರಿಸಿದ್ದಾರೆ ಅಂತ. ರಜತ್ ಸರ್ ಈ ತರ ಆರೋಪ ಹೊರಿಸ್ತಿದ್ದಾರೆ ಅಂದ್ರೆ ಫರ್ಗೆಟ್ ಅಬೌಟ್ ಕೇಜ್ರಿವಾಲ್. ಇದನ್ನ ಫಾರ್ಮರೇ ಬಂದು ಹೇಳ್ತಿದ್ರಲ್ಲ. ಆದ್ರೆ ಇಲ್ಲಿವರೆಗೂ ನೀವೇನಾದ್ರೂ ಕೇಳ್ಪಟ್ಟಿದ್ದೀರಾ, ಪೇಪರಲ್ಲಿ ಓದಿದ್ದೀರಾ? ಯಾವುದೇ ಒಂದು ಫಾರ್ಮರ್ ಆಗ್ಲಿ ನಮ್ಮ ವಿರುದ್ಧ ಬಂದು ಗುಜರಾತ್ ಅಲ್ಲಿ ಆಕ್ವಿಸಿಷನ್ ನಡೆದಿದೆ ಅಂತ ಹೇಳಲೇ ಇಲ್ಲ. ಅಲ್ಲ, ನಿಮ್ ಕಡ್ರೆ ಭಯ ಇರ್ಬೋದೇನೋ. ಇಲ್ಲಿವರೆಗೂ ಕೂಡ ಮುಂದ್ರಾಗೋಸ್ಕರ ನಾವು ಫಾರ್ಮರ್ ಹತ್ರ ನೆಲ ತಗೊಂಡಿಲ್ಲ. ನಾವು ಯಾವ ನೆಲನ್ ತಗೊಂಡ್ವೋ ಅದು ಗೌರ್ಮೆಂಟಿನ ಆನ್ ಸರ್ವೇಡ್ ಲ್ಯಾಂಡ್. ಅದರ ಮೇಲ್ ಪೂರ್ತಿ ನೀರಿತ್ತು. ಸಮುದ್ರದ ನೀರು ಅದ್ರೊಳಗ್ ಬರ್ತಾನೆ ಇತ್ತು. ಆ ಜಾಗ ನಾವು ರಿಕ್ಲಮೇಟ್ ಮಾಡಿ ಡೆವಲಪ್ಮೆಂಟ್ ಅನ್ನ ಮಾಡಿದೀವಿ. ನಾವಲ್ಲಿ ಇನ್ವೆಸ್ಟ್ ಮಾಡಿ ಡೆವಲಪ್ ಮಾಡಿದ್ರಿಂದಾನೇ ಈಗ ಅಲ್ಲಿ ರಿಯಲ್ ಎಸ್ಟೇಟ್ ವ್ಯಾಲ್ಯೂ ತುಂಬಾ ಎತ್ತರಕ್ಕೆ ಹೋಗಿದೆ. ಈಗ ಆಕಾಶವನ್ನು ಮುಟ್ಟಿದೆ. ಅದರ ಲಾಭ ಇವತ್ತು ಫಾರ್ಮರ್ಸ್ಗೆ ಪೂರ್ತಿಯಾಗಿ ಸಿಕ್ಕಿದೆ. ಇವತ್ತು ಒಂದು ವಿಷಯ ನೆನೆಸ್ಕೊಂಡು ನಾನು ತುಂಬಾ ಸಂತೋಷ ಪಡ್ತಾ ಇದ್ದೀನಿ. ಅದಾನಿ ಗ್ರೂಪಿನ ಮುಂದ್ರ ಯಾಕೆ ಅಷ್ಟೊಂದು ಡೆವಲಪ್ ಅನ್ನ ಮಾಡ್ತಾ ಇದೀವಿ ಅಂದ್ರೆ, ಆ ಏರಿಯಾ ಸುತ್ತಮುತ್ತ ಇರೋ ಫಾರ್ಮರ್ಸ್ ಜೊತೆ, ಅಲ್ಲಿರೋ ಕಮ್ಯುನಿಟಿ ಅವ್ರ ಜೊತೆ ನಮ್ಮ ಬಾಂಡೇಜ್ ತುಂಬಾ ಚೆನ್ನಾಗಿದೆ. ಈಗ ಗುಜರಾತಿನ ರೈತರು ಪಾಪ ಏನೂ ಮಾತಾಡಿಲ್ಲ ಅಂತ ಹೇಳ್ತಿದ್ರ ಬಿಡಿ. ಆದ್ರೆ ಡೆಲ್ಲಿನಲ್ಲಿ ಆಂದೋಲನ ಮಾಡ್ತಿದ್ರಲ್ಲ, ಅವ್ರು ಹೇಳೋದೇನು ಅಂದ್ರೆ, ನರೇಂದ್ರ ಮೋದಿ ಅವರು ಈ 3 ಕೃಷಿ ಕಾನೂನನ್ನ ತಂದಿದ್ ಯಾಕೆ ಅಂದ್ರೆ ಅಡಾನಿಗೆ ಉಪಯೋಗ ಆಗ್ಲಿ ಅಂತ. ಇಲ್ಲಿ ನೋಡಿ ರಜತ್ ಸರ್, ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ನಮ್ಗೆ ಆ ಕೃಷಿಯಲ್ಲಿ ತುಂಬಾ ಲಿಮಿಟೆಡ್ ಆಗಿ ಡೆವಲಪ್ಮೆಂಟ್ ಇರೋದು. ಅದು ತುಂಬಾನೇ ಸ್ವಲ್ಪ ಇರೋದು. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾಗೆ ನಾವೊಂದು ವೇರ್ ಹೌಸ್ ಅನ್ನ ಕಟ್ಕೊಟ್ವಿ. ಆ ವೇರ್ ಹೌಸ್ ಒಳಗಿರೋಂತ ಪ್ರತಿಯೊಂದು ವೀಟುನು ಅದು ಅದಾನಿ ಗ್ರೂಪ್ ಕೊಂಡ್ಕೊಂಡಿದ್ದಲ್ಲ. ನಾವ್ ಅದರ ಓನರ್ ಅಂತ ಹೇಳ್ಕೊಂತಿಲ್ಲ. ಅಲ್ಲಿ ಫುಡ್ ಕಾರ್ಪೊರೇಷನ್ ಅವರು ಈ ರೈತರ ಹತ್ರ ಅದನ್ನ ಕಡಿಮೆ ಬೆಲೆ ಕೊಟ್ಟು ಕೊಂಡ್ಕೊಂಡು ಅಲ್ಲಿ ಸ್ಟೋರ್ ಮಾಡ್ತಾರೆ. ಮತ್ತೆ ಬಿಲೋ ಪಾವರ್ಟಿ ಲೈನ್ ಅಲ್ಲಿ ಇದಾರಲ್ಲ ಆ ಸಿಟಿಸನ್ಗೆ ಇಲ್ಲಿಂದ ಅವರು ಸಪ್ಲೈ ಮಾಡ್ತಾರೆ. ನಾವು ಇನ್ಫ್ರಾಸ್ಟ್ರಕ್ಚರ್ ನಿಮ್ಗೆ ಇದ್ರ ಬಗ್ಗೆ ಮೊದಲೇನೆ ಚೆನ್ನಾಗಿ ಗೊತ್ತಿತ್ತು. ಈ ಬಿಲ್ ನಿಮ್ ಹತ್ರ ಬರ್ತಾ ಇತ್ತು. ನೀವಲ್ಲಿ ಒಂದು ಇನ್ಫ್ರಾಸ್ಟ್ರಕ್ಚರ್ ನ ಮಾಡ್ಬೇಕು ಅಂತ ಅನ್ಕೊಂಡ್ರಿ, ಒಂದು ಕೋಲ್ಡ್ ಸ್ಟೋರೇಜ್ ನ ಮಾಡ್ಬೇಕು ಅಂತ ಅನ್ಕೊಂಡ್ರಿ, ಅಂದ್ರೆ ನಿಮಗ್ ಉಪಯೋಗ ಆಗ್ಲಿ ಅಂತ. ಇಲ್ಲಿ ನೋಡಿ, ಇದೆಲ್ಲ ಒಂದು ಸುಳ್ಳು ಸುದ್ದಿ ಅಷ್ಟೇ. ಫಾರ್ಮರ್ಸು ಒಂದು ಪ್ರಾಡಕ್ಟ್ ಮಾಡ್ತಾರೆ, ಅದರ ಡಿಮ್ಯಾಂಡ್ ಏನಂತ ಮಾರ್ಕೆಟ್ ಅಲ್ಲಿ ಅವನಿಗೆ ಗೊತ್ತಿಲ್ಲ. ಅವನ್ ಪ್ರಾಡಕ್ಟು ಹೊರಗೆ ಬರುವಾಗ ಮಾರ್ಕೆಟ್ ಬಂದು ಕೆಳಗೆ ಬಿದ್ದೋಗುತ್ತೆ. ಸ್ಟೋರೇಜ್ಗೂ ಜಾಗ ಇರೋದಿಲ್ಲ. ಅಲ್ಲ, ಅವರಿಗೆ ಕೃಷಿ ಕಾನೂನುಗಳು ಅಂತ ಬಂತಲ್ವಾ, ಅದರಿಂದ ಅಡಾನಿ ಅವ್ರಿಗೆ ಉಪಯೋಗ ಆಯ್ತಾ ಅಥವಾ ಉಪಯೋಗ ಆಗ್ಲಿಲ್ವಾ?
ಇದಂತೂ ನನಗ್ ಗೊತ್ತಿರೋ ಹಾಗೆ ಒಂದು ಅದ್ಭುತವಾದ ಕಾನೂನು. ಇದ್ರಿಂದ ಅದಾನಿ ಗ್ರೂಪ್ಗೆ ಲಾಭ ಬಂತು ಅಂತ ನಾನು ಹಾಗೆ ಹೇಳ್ತಿದ್ದೀನಿ ಅಂತ ಅನ್ಕೋಬೇಡಿ. ಅದು ಹಾಗಲ್ಲ. ನಾನು ಜೆನ್ಯೂನ್ ಆಗಿ ಒಬ್ಬ ಸಿಟಿಸನ್ ಆಗಿ ನಾನು ಹೇಳ್ತಿದ್ದೀನಿ. ನಾನ್ ಮೊದಲು ಇಂಡಿಯನ್ ಸಿಟಿಸನ್, ಅದಾದ್ಮೇಲೆ ನಾನು ಅದಾನಿ ಫ್ಯಾಮಿಲಿಯವನು. ಸೊ ನನ್ ಪ್ರಕಾರ ಇದೊಂದು ಅದ್ಭುತವಾದ ಕಾನೂನು. ಆದ್ರೆ ದುರದೃಷ್ಟವಶಾತ್ ಅದರಲ್ಲಿ ಎಲ್ಲರೂ ಒಂದು ರಾಜಕೀಯ ಮಾಡಿ ನಿಲ್ಲಿಸ್ಬಿಟ್ರು. ಯಾಕಂದ್ರೆ ನಮ್ಮ ದೇಶ ಇವತ್ತು ಹೇಗೆ ಹೇಳೋದು ಅಂದ್ರೆ, ನಮ್ಮ ದೇಶದಲ್ಲಿ ಇವತ್ತಿಗೆ 40-50%, ಹಾಗಾಗಿ ನಾವು ಜಾಸ್ತಿ ವ್ಯವಸಾಯವನ್ನ ನಂಬ್ಕೊಂಡು ಬದುಕಿದೀವಿ. ಅದು ಅಲ್ಲದೆ ನಮ್ಮ ದೇಶ ತುಂಬಾ ಸ್ಟ್ರಾಂಗ್ ಆಗಿದೆ. ಸ್ಟ್ರಾಂಗ್ ಅಂದ್ರೆ ಹೇಗೆ ಹೇಳಿ, ಈಗ ಇಂಡಿಯಾಗ್ ಮಾತ್ರ ಅಲ್ಲ, ಇಡೀ ಪ್ರಪಂಚಕ್ಕೆ ನಾವು ಫುಡ್ ಸಪ್ಲೈ ಮಾಡೋ ಸಾಮರ್ಥ್ಯ ಇದೆ. ಈ ಸಾಮರ್ಥ್ಯವನ್ನ ನಾವು ಹಾಗೆ ಇಟ್ಕೋಬೇಕು ಅಂದ್ರೆ, ಇಲ್ಲಿ ನೋಡೋದಾದ್ರೆ ಮೇಜರ್ ಪ್ರಾಬ್ಲಮ್ಮೇ ಇನ್ಫ್ರಾಸ್ಟ್ರಕ್ಚರ್ ಕೊರತೆ. ರೈಲ್ವೆ ಮುಖಾಂತರ ನಿಮ್ಗೆ ಗೂಡ್ಸ್ ಬರೋದಿಲ್ಲ, ಕೋಲ್ಡ್ ಸ್ಟೋರೇಜ್ ಇಲ್ಲ, ವೇರ್ ಹೌಸಿಂಗ್ ಇಲ್ಲ. ಒಂದ್ ಸೈಡ್ ನೋಡಿದ್ರೆ ತುಂಬಾನೇ ಕಷ್ಟ ಪಡ್ತಿದ್ದಾರೆ. ಕಸ್ಟಮರ್ಗೆ ಒಳ್ಳೆ ಪ್ರಾಡಕ್ಟ್ ಸಿಗೋದಿಲ್ಲ, ಇನ್ನೊಂದ್ ಕಡೆ ರೈತರಿಗೆ ಅವ್ರಿಗೆ ಬೇಕಾದ ಹಣ ಸಿಗೋದಿಲ್ಲ. ಈ ಕಾರಣದಿಂದ ಒಳ್ಳೆ ಕಾನೂನು ಬಂದಿದ್ರೆ ಖಂಡಿತವಾಗ್ಲೂ ನಾವು ಅದಾನಿ ಗ್ರೂಪ್ ಅವರು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಕಟ್ ಕೊಡ್ತಾ ಇದ್ವಿ. ಇವತ್ತು ನಾನು ಒಂದು ವಿಷಯನ ಹೇಳ್ತೀನಿ. ನನ್ಗನ್ಸಿದ್ದೇನಂದ್ರೆ, ಇವತ್ತು ನಾವು ಏರ್ಪೋರ್ಟ್ ನ ಕಟ್ತೀವಿ, ಪೋರ್ಟ್ ಅನ್ನ ಕಟ್ತಾ ಇದೀವಿ, ರೋಡ್ ಅನ್ನ ಹಾಕೊಡ್ತಾ ಇದೀವಿ, ಪವರ್ ಹೌಸ್ ಅನ್ನ ಕೊಡ್ತಾ ಇದೀವಿ. ಇದೆಲ್ಲ ಬರೀ ಅದಾನಿ ಗ್ರೂಪ್ ಅವ್ರಿಗೆ ಪವರ್ ಸಪ್ಲೈ ಮಾಡ್ಕೊಳ್ಳೋದಕ್ಕಾಗ್ಲಿ ನಾವು ಕಟ್ಕೊಡ್ತಿಲ್ಲ. ಇದು ಪೂರ್ತಿ ದೇಶಕ್ಕೋಸ್ಕರ ಕಟ್ಕೊಡ್ತಾ ಇದೀವಿ. ಅದನ್ನ ಈ ದೇಶದ ಜನರು ಕಣ್ಣಾರೆ ನೋಡ್ತಾ ಇದ್ದಾರೆ. ಒಂದು 15 ವರ್ಷದಿಂದ ವಿದ್ಯುತ್ಗೋಸ್ಕರ ಕಷ್ಟಪಡ್ತಿದ್ರು. ನಮ್ಮ ಈ ನಗರಗಳಲ್ಲೂ ಆಗಾಗ ಕರೆಂಟ್ ಕಟ್ ಆಗ್ತಿತ್ತು. ಆದ್ರೆ ಇವತ್ ನೋಡಿ ನಿಮ್ಗೆಲ್ಲ ಸಿಗ್ತಿದೆ. ಇವತ್ತು ಏರ್ಪೋರ್ಟ್ ಅಲ್ಲಿ ಸಾಕಷ್ಟು ಸೌಲಭ್ಯಗಳಿದೆ, ಒಳ್ಳೊಳ್ಳೆ ರೋಡ್ಸ್ಗಳಿದೆ. ಹಾಗಾಗಿ ಒಳ್ಳೆ ಇನ್ಫ್ರಾಸ್ಟ್ರಕ್ಚರೇ ಈ ದೇಶವನ್ನ ಮುಂದೆ ನಡೆಸೋದು. ಅದು ಅಲ್ಲದೆ ಇಲ್ಲಿ ನೋಡಿ ಸಾಕಷ್ಟು ಯಂಗ್ಸ್ಟರ್ಸ್ ಇದ್ದಾರೆ, ಅವರು ಕೂಡ ಸಾಕಷ್ಟು ಕನಸನ್ನು ಕಾಣ್ತಾರೆ. ಇಲ್ಲಿ ಸಾಕಷ್ಟು ಉದ್ಯೋಗ ಸೃಷ್ಟಿಯಾಗುತ್ತೆ. ಹಾಗಾಗಿ ಇದರಿಂದ ದೇಶ ಮುಂದುವರಿಯುತ್ತೆ. ಆದ್ರಿಂದ ಇನ್ಫ್ರಾಸ್ಟ್ರಕ್ಚರ್ ಸಾಕಷ್ಟು ಬೆಳಿಬೇಕು ಅಂತ ಹೇಳ್ತಿದ್ದೀನಿ. ಇದನ್ ಬಿಟ್ಟು ಬೇರೆ ದಾರಿ ಇಲ್ಲ. ನೀವಂತೂ ತುಂಬಾ ಕೆಲಸ ಮಾಡಿಸಿದಿರಾ, ಇನ್ಫ್ರಾಸ್ಟ್ರಕ್ಚರ್ ಮಾಡಿಸಿದಿರಾ, ಏರ್ಪೋರ್ಟ್, ಸ್ಪೋರ್ಟ್ಸ್, ರೋಡ್ಸ್ ಎಲ್ಲ ಮಾಡಿಸಿದಿರಾ, ತುಂಬಾ ಮಾಡಿಸಿದಿರಾ. ಮೋದಿಯವರು ನಿಮ್ಗೆ ಏನಾದರೂ ಮಾಡಿದ್ರಾ, ಹೇಗೆ? ನೀವು ಹೋಗಿ ಮೋದಿಜಿ ಹತ್ರ ಪರ್ಸನಲ್ ಹೆಲ್ಪ್ ಅಂತೂ ಕೇಳೋದಕ್ಕೆ ಆಗಲ್ಲ. ನೀವು ಅದನ್ ಬಿಟ್ಟು ದೇಶಕ್ಕೋಸ್ಕರ ಏನಾದ್ರೂ ಕೇಳ್ಬೋದು. ನಮ್ಮ ಈ ದೇಶ ಮುಂದುವರಿಯೋದಕ್ಕೆ, ಈ ದೇಶವನ್ನು ಅಭಿವೃದ್ಧಿ ಮಾಡೋದಕ್ಕೆ ಗ್ರೌಂಡ್ ಲೆವೆಲ್ ಅಲ್ಲಿ ಏನ್ ಮಾಡ್ಬೋದು ಅಂತ ಅವ್ರ ಹತ್ರ ಮಾತಾಡ್ಬೋದು. ನೀವೊಂದು ಕಾನೂನನ್ನು ಮಾಡ್ಕೊಡಿ. ಅದು ಅದಾನಿ ಗ್ರೂಪ್ಗೆ ಮಾತ್ರ ಅಲ್ಲ, ಬೇರೆ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅವ್ರಿಗೂ ಸಹಾಯ ಮಾಡುತ್ತೆ. ಅದ್ರ ಮುಖಾಂತರ ನಾವು ಏನಾದ್ರೂ ಮಾಡಿ ನಮ್ಮ ಬಿಸ್ನೆಸ್ ಅನ್ನ ಗ್ರೋ ಮಾಡ್ಬೋದು. ನನ್ನ ಲೈಫ್ ಅನ್ನ ಹಿಂತಿರುಗಿ ನೋಡಿದ್ರೆ ನನಗ್ ಸಿಕ್ಕಿರೋಂತ ಒಂದು ಬ್ರೇಕ್ ಇದೆಯಲ್ಲ, ಅದನ್ನ ಮೊದಲು ರಾಜೀವ್ ಗಾಂಧಿ ಅವರ ಗೌರ್ಮೆಂಟ್ ಕೊಟ್ಟಿದ್ದು. ಆದ್ರಿಂದನೇ ಗ್ಲೋಬಲ್ ಟ್ರೇಡಿಂಗ್ ಹೌಸ್ ಸೃಷ್ಟಿಯಾಗಿದ್ದು. ಎರಡನೇದು ಬ್ರೇಕ್ ನಮಗ್ ಸಿಕ್ಕಿದ್ ಯಾವಾಗಂದ್ರೆ ನರಸಿಂಹರಾವ್ ಅವರ ಗೌರ್ಮೆಂಟ್ ಇತ್ತು. ಅವರು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಇಂದ ಒಳ್ಳೆ ಡೆವಲಪ್ಮೆಂಟ್ ಅನ್ನ ತಗೊಂಡ್ಬಂದ್ರು. ಇಂಡಸ್ಟ್ರಿಯಲೈಸೇಷನ್ಗೆ ಅವರು ಒಂದು ಹೊಸ ದಿಕ್ಕನ್ನೇ ಹುಟ್ಟಾಕಿದ್ರು. ಮೂರನೇದ್ ನೋಡಿದ್ರೆ ಕೇಶುಭಾಯ್ ಗೌರ್ಮೆಂಟ್. ನೀವ್ ಹೇಳೋದೆಲ್ಲ ಸರಿನೇ. ಇಲ್ಲಿ ಬಂದು ಮೋದಿಜಿ ಗೌರ್ಮೆಂಟ್ ಅಂದ್ರೆ, ಮೋದಿಜಿ ಬಗ್ಗೆ ಹೇಳೋದಾದ್ರೆ 12 ವರ್ಷ ಅವರು ಸಿಎಂ ಆಗಿದ್ರು. ಈ ವಿಷಯನ ನಾನು ತುಂಬಾ ಹೆಮ್ಮೆಯಿಂದ ಹೇಳ್ತಿದ್ದೀನಿ. ನನ್ಗೊಂದು ಅನುಭವ, ನಮ್ಗೆ ಒಳ್ಳೆ ಅನುಭವ ಮೋದಿ ಗೌರ್ಮೆಂಟ್ ಅವರಿಂದ ಸಿಕ್ತು. ಈಗ ಜನ ಗೊತ್ತಾಗಬೇಕಾಗಿರೋ ವಿಷಯ ಏನು ಅಂದ್ರೆ, ಕೇವಲ ಅಡಾನಿಯವರೇ ಶ್ರೀಮಂತರಾಗ್ತಾ ಹೋಗ್ತಾರಾ ಅಥವಾ ದೇಶನೂ ಶ್ರೀಮಂತವಾಗುತ್ತಾ? ಇಲ್ಲಿ ನೋಡಿ, ಇವಾಗ ದೇಶ ತುಂಬಾ ಅಭಿವೃದ್ಧಿ ಆಗ್ತಾ ಇದೆ. ನಾನು ಅದನ್ನ ಕಣ್ಣಾರೆ ನೋಡ್ತಾ ಇದ್ದೀನಿ. ಮೊದಲು 1 ಟ್ರಿಲಿಯನ್ಗಾಗಿರುವಂತ ಎಕನಾಮಿ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದಾದ್ಮೇಲೆ ಅದನ್ನ ಹೇಗೆ ಹೇಳೋದು ಅಂದ್ರೆ, 75 ವರ್ಷಗಳಾದ್ಮೇಲೆ 58 ವರ್ಷಗಳಿಗೆ $1 ಟ್ರಿಲಿಯನ್ ಆಗಿತ್ತು. ಎಕನಾಮಿ ಸೃಷ್ಟಿಯಾಯಿತು. ಆ ನಂತರ ಇನ್ನೊಂದು ಟ್ರಿಲಿಯನ್ ಎಕನಾಮಿ ಆಗೋದಕ್ಕೆ 12 ವರ್ಷ ಆಯಿತು. ಅದರ ಮುಂದಿಂದು 5 ವರ್ಷದಲ್ಲೇ ಬಂತು. ಅದು ಅಲ್ಲದೆ ನಾನು ನನ್ನ ಕಣ್ಣಾರೆ ನೋಡ್ತಾನೆ ಇದ್ದೀನಿ. ನಮ್ಮ ದೇಶದ ಯಂಗ್ಸ್ಟರ್ಸು ತುಂಬಾ ಸಾಮರ್ಥ್ಯವಂತರಾಗಿದ್ದಾರೆ. ಅದು ಮಾತ್ರ ಅಲ್ಲ, ನಮ್ಮ ದೇಶ ಇವತ್ತಿಗೆ ವರ್ಲ್ಡ್ ವೈಡ್ ನೋಡೋದಾದ್ರೆ ಒಂದು ಒಳ್ಳೆ ಪೊಸಿಷನ್ ಅಲ್ಲಿದೆ. ಇವತ್ತಿಗೆ ಈ $3 ಟ್ರಿಲಿಯನ್ ಇರೋಂಥ ಎಕನಾಮಿ 2050 $30 ಟ್ರಿಲಿಯನ್ ಗಿಂತ ಜಾಸ್ತಿ ಆಗಿರುತ್ತೆ. ಆದ್ರಿಂದ ಈ $30 ಟ್ರಿಲಿಯನ್ ಯಾವ್ದನ್ನ ಸೂಚಿಸುತ್ತೆ? ನಿಮ್ಮ ಇನ್ಕಮ್ ಚೆನ್ನಾಗಿದೆ ಅಂತ.
ಈ ಥರ ಡೆವಲಪ್ಮೆಂಟಲ್ಲೇ ಎಂಪ್ಲಾಯ್ಮೆಂಟು ಸೃಷ್ಟಿಯಾಗೋದು. ಸೊ ನಮ್ಮ ದೇಶ ವೇಗವಾಗಿ ಮುಂದುವರಿತಾ ಇರೋದನ್ನ ನೋಡ್ತಿದ್ರೆ, ಅಂದ್ರೆ ವೇಗವಾಗಿ ಮುನ್ನುಗ್ತಾ ಇದೆ. ಈ ವೇಗ ನೋಡ್ತಿದ್ರೆ ಖಂಡಿತವಾಗ್ಲೂ ಯಾರಿಂದಲೂ ಅದನ್ನ ತಡೆದು ನಿಲ್ಸೋದಕ್ಕೆ ಸಾಧ್ಯನೇ ಇಲ್ಲ. ತುಂಬಾ ಜನ ನಿಮ್ಮ ಹಾಗೆ ಗೌತಮ್ ಅದಾನಿ ಆಗ್ಬೇಕು ಅಂತ ಅನ್ಕೊಳ್ತಾರೆ. ಅವ್ರಿಗೆ ನಿಮ್ಮ ಕಿವಿ ಮಾತು. ಇಲ್ಲಿ ನೋಡಿ, ಈ ಕಂಟ್ರಿ ನಿಮ್ಗೆ ಸಾಕಷ್ಟು ಅವಕಾಶಗಳನ್ನ ಕೊಡುತ್ತೆ. ನೀವು ಅದರಲ್ಲಿ ಕರೆಕ್ಟಾಗಿ ಜಡ್ಜ್ ಮಾಡೋದನ್ನ ಕಲಿಬೇಕು. ಅದಕ್ಕೆ ಏನ್ ಬೇಕೋ ಅದನ್ನ ನೀವು ತಯಾರು ಮಾಡ್ಕೋಬೇಕು. ಅದ್ರ ಜೊತೆಗೆ ನೀವು ಶಾರ್ಟ್ಕಟ್ ಅಲ್ಲಿ ಸಕ್ಸಸ್ ಪಡಿಬೇಕು ಅನ್ನೋದನ್ನ ನಿಮ್ಮ ಮೈಂಡಿಂದ ತೆಗೆದಾಕ್ಬೇಕು. ಜೀವನದಲ್ಲಿ ಎಲ್ಲರೂ ಗೆಲ್ಲಕ್ಕಾಗುತ್ತೆ, ಎಲ್ಲರಿಗೂ ಆಗುತ್ತೆ. ಕೆಲವರು ಬೇಗ ಗೆಲ್ತಾರೆ, ಇನ್ನ ಕೆಲವರು ಸಮಯ ತಗೊಂತಾರೆ. ಅದರ ಜೊತೆಗೆ ನೀವು ನಿಮ್ಮ ಗುರಿ ಯಾವುದನ್ನು ಮುಟ್ಬೇಕು ಅನ್ಕೊಂಡಿದ್ದೀರೋ ಅದ್ರ ಪ್ರಕಾರ ನೀವು ಕೆಲಸವನ್ನು ಮಾಡಿ ಖಂಡಿತ ಗೆಲ್ತೀರಾ. ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ನಿಮ್ಮೊಳಗೇನೆ ಆ ಇಂಟ್ರೆಸ್ಟ್ ಇರಬೇಕು. ಸುಮ್ಮನೆ ವ್ಯರ್ಥವಾಗಿರಬಾರ್ದು. ಒಬ್ಬನ ನೋಡಿ ಅವನು ಗೆದ್ದಿದ್ದಾನೆ, ನಾವು ಅದೇ ಥರ ಆಗಬೇಕು ಅಂತ ಅನ್ಕೋಬಾರ್ದು. ನಿಮ್ಮೊಳಗೆ ಏನು ಇಂಟ್ರೆಸ್ಟ್ ಇದೆಯೋ, ಯಾವ ವಿಷಯದ ಬಗ್ಗೆ ಆಗಲಿ, ನೀವು ಅದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸಿ. ನಿಮ್ಮ ಒಬ್ರು ಫ್ರೆಂಡ್ ಇದ್ದಾರೆ, ಅವರು ನಿಮ್ಮನ್ನ ಗೌತಮ್ ತೂಫಾನಿ ಅಂತ ಕರೀತಾರೆ. ಅವರು ಇಷ್ಟ ಬಂದಂಗೆ ಹೆಸರು ಕಟ್ತಾರೆ, ಅದ್ರ ಜೊತೆಗೆ ಏನೇನೋ ಹೇಳ್ತಾರೆ. ಆದ್ರೆ ನಾನು ಆ ಥರ ಅಲ್ಲ. ನಮಗಂತೂ ನೀವೊಂದು ದೊಡ್ಡ ತೂಫಾನ್ ಅಂತಾನೆ ಅನ್ಸುತ್ತೆ. ನಿಮ್ಗೆ ಹಾಗೆ ಅನ್ನಿಸ್ತಿದ್ಯಾ ಏನು? ಆಪ್ಕಿ ಅದಾಲತ್ನಲ್ಲಿ ಮತ್ತೊಂದು ಬ್ರೇಕ್, ಹಾಗೂ ಬ್ರೇಕ್ನ ನಂತರ ಆರೋಪಗಳು, ಚರ್ಚೆಗಳು, ಪ್ರಶ್ನೆಗಳು ಮುಂದುವರಿಯುತ್ತೆ. ಇವರು ಇಷ್ಟೊಂದು ದುಡ್ಡನ್ನು ಸಂಪಾದಿಸಿದ್ದಾರೆ, ತಮ್ಮ ಬಿಸ್ನೆಸ್ಗಳ ಬಗ್ಗೆ ಎಲ್ಲ ಮಾತಾಡಿದ್ರು. ಅವರು ತಮ್ಮ ಎಜುಕೇಶನ್ ಕಾಮರ್ಸ್ನ ಕಂಪ್ಲೀಟ್ ಮಾಡಿಲ್ವಂತೆ. SRCCಲಿ ಅಡ್ಮಿಷನ್ ಸಿಗುತ್ತೆ ಅವ್ರಿಗೆ. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ಇಂದು ನಾವು ಮೊಕದ್ದಮೆಯನ್ನು ಹೊಡ್ತಾ ಇದ್ದೀವಿ. ಪ್ರಶ್ನೆಗಳನ್ನು ಹಾಕ್ತಾ ಇರೋದು, ಆರೋಪಗಳನ್ನು ಹೊರಿಸ್ತಾ ಇರೋದು ಜಗತ್ ಪ್ರಸಿದ್ಧಿ ಉದ್ಯೋಗಪತಿ ಗೌತಮ್ ಅದಾನಿಯವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಜಗತ್ತಿನ ಅತಿದೊಡ್ಡ ಶ್ರೀಮಂತರಾದ ಗೌತಮ್ ಅದಾನಿ ಅವರ ಮೇಲೊಂದು ಆರೋಪವಿದೆ. ಅವರು ಕೇವಲ ತಮ್ಮ ಬಗ್ಗೆ ಮಾತ್ರ ಚಿಂತೆ ಮಾಡ್ತಾರೆ ಅಂತ. ಈಗ ಎಲ್ಲ ಜನ ಏನ್ ಹೇಳ್ತಾರೆ ಅಂತಂದ್ರೆ, ಇಷ್ಟೊಂದು ದುಡ್ಡನ್ನ ಸಂಪಾದಿಸಿದಿರಾ, ಇಷ್ಟೊಂದು ವೆಲ್ತ್ ಸಂಪಾದಿಸಿದಿರಾ, ಸ್ವಲ್ಪ ಬಡವ್ರ ಬಗ್ಗೆ ಯೋಚನೆ ಮಾಡಿ ಅಂತ ಜನ ಹೇಳ್ತಾರೆ. ಇಲ್ಲಿ ನೋಡಿ ರಜತ್ ಸರ್, ನಾನೊಬ್ಬ ಗ್ರಾಮದಿಂದ ಬಂದಂಥವನು. ಹಾಗಾಗಿ ನನ್ನ ಪ್ರತಿಯೊಂದು ಪ್ರೋಸೆಸ್ಸಲ್ಲೂ ಒಬ್ಬ ಸಾಮಾನ್ಯ ಮನುಷ್ಯನನ್ನ ನೀವು ಯಾವಾಗಲೂ ನೋಡ್ಬೋದು. ನಾನು ನಿಮಗೊಂದು ಉದಾಹರಣೆ ಕೊಡ್ತೀನಿ. ನನ್ನ 60ನೇ ಹುಟ್ಟುಹಬ್ಬ ಈ ಜೂನ್ ಕೆಲವು ತಿಂಗಳ ಹಿಂದೆ ಅಷ್ಟೇ ನಡೀತು. ಆಗ ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಒಟ್ಟಿಗೆ ಕೂತಿದ್ವಿ. ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಒಟ್ಟಿಗೆ ಸೇರಿ ಮಾತಾಡಿ ನನಗೆ ಯಾವ ಗಿಫ್ಟ್ ಕೊಡಬೇಕು ಅಂತ ತೀರ್ಮಾನ ಮಾಡ್ತಿದ್ರು ನನ್ನ ಹುಟ್ಟುಹಬ್ಬಕ್ಕೆ. ಆಗ ನಾನು ಹೇಳಿದೆ, ನಿಮಗೆ ಏನಾದರೂ ಗಿಫ್ಟ್ ಕೊಡಬೇಕು ಅಂದರೆ ನಮ್ಮ ಫ್ಯಾಮಿಲಿ ವೆಲ್ತ್ ಇದೆಯಲ್ಲ, ಅದರಿಂದ ನೀವು ಒಂದು 60,000 crores ನೀವು ಫೌಂಡೇಶನ್ ಕೊಟ್ಬಿಡಿ ಎಂದೆ. ಇದರಲ್ಲಿ ಮುಖ್ಯವಾಗಿ ಸಂತೋಷ ಏನು ಅಂದರೆ, ಇದು ನನ್ನ ತೀರ್ಮಾನ ಅಲ್ಲ, ಇದು ವೈಯಕ್ತಿಕ ತೀರ್ಮಾನ ಅಲ್ಲ, ಫ್ಯಾಮಿಲಿ ವಿಷಯ. ಹಾಗಾಗಿ ನಾನು ಇದನ್ನ ಹೇಳಿದ ತಕ್ಷಣ ಎಲ್ಲರೂ ಕೂಡ ಸಂತೋಷ ಪಟ್ರು, ಮತ್ತೆ ನಾನು ಹೇಳ್ದಂಗೆ ಕೊಟ್ಬಿಟ್ರು. 60,000 ಕೋಟಿಗೂ ಜಾಸ್ತಿನೇ ಕೊಟ್ಟಿದ್ರ ಅನ್ಸುತ್ತಲ್ವಾ? ನಿಮ್ಮ ಮನಸ್ಸು ನಿಮ್ಮ ಹತ್ರ ಏನ್ ಹೇಳುತ್ತೋ ಅದನ್ನ ನಂಬಿ ಮತ್ತೆ ಅದು ಹೇಳೋ ತರ ಮಾಡಿ. ಹಾಗಾಗಿ ನಾನು ಆ 60,000 crores ಆ ಕ್ಷಣನೇ ಆ 60,000 crore ನಾನು ಫೌಂಡೇಶನ್ಗೆ ಹಾಕ್ಬಿಟ್ಟೆ. ಆಮೇಲೆ ಯೋಚನೆ ಮಾಡಿದೆ ಅದನ್ನ ಹೇಗೆ ಯೂಟಿಲೈಸ್ ಮಾಡೋದು ಅಂತ. ಆಗ ನಾನು 3 ಸೆಕ್ಟರ್ ಆಗಿ ಡಿವೈಡ್ ಮಾಡಿದೆ: ಹೆಲ್ತ್, ಎಜುಕೇಷನ್ ಅಂಡ್ ಸ್ಕಿಲ್ ಡೆವಲಪ್ಮೆಂಟ್. ಆ ನಂತರ ಈ 3 ಸೆಕ್ಟರಲ್ಲಿ ಎಕ್ಸ್ಪರ್ಟ್ಸ್ ಜೊತೆ ಕೂತು ಡಿಸ್ಕಸ್ ಮಾಡಿ, ನೀವೇ ನೋಡಿರ್ತೀರಾ, 1-2 ತಿಂಗಳಲ್ಲಿ ನಾವು ದೊಡ್ಡ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ವಿ. ಇದರಿಂದ ಹೇಗೆಲ್ಲ ಉಪಯೋಗ ಆಗುತ್ತೆ ಅಂದ್ರೆ, ಸೊಸೈಟಿಯಲ್ಲಿ ಬಡವರಾಗಿರೋರು, ಸಾಮಾನ್ಯ ವ್ಯಕ್ತಿ ಹೇಗೆ ಉಪಯೋಗ ಪಡ್ಕೋತಾನೆ. ನನ್ನ ಆಸೆ ಕೂಡ ಅದೇನೆ, ಅವನು ಇಲ್ಲಿಂದ ಫಲವನ್ನು ಪಡ್ಕೊಂಡು ಮುಂದುವರಿಬೇಕು ಅನ್ನೋದು. ಇದು ಸರಿನೇ. ನೀವು ಫೌಂಡೇಶನ್ ಬಗ್ಗೆ ಮಾತಾಡಿದ್ರಿ, ಚಾರಿಟಿ ಬಗ್ಗೆ ಮಾತಾಡಿದ್ರಿ, ಜನರ ಸೇವೆ ಬಗ್ಗೆ ಮಾತಾಡಿದ್ರಿ. ಇದನ್ನ ನಿಮ್ಮನ್ನ ಬಿಟ್ಟು ನಿಮ್ಮ ವೈಫ್ ಪ್ರೀತಿಯವರು ನೋಡ್ಕೋತಾರೆ ಅಲ್ವಾ? ಪ್ರೀತಿ ಅಂತೂ ನನಗೆ ಪಿಲ್ಲರ್ ಇದ್ದಂಗೆ.
ಅವ್ರು ನೋಡಿದ್ರೆ ಪೂರ್ತಿಯಾಗಿ ಫ್ಯಾಮ್ಲಿ ಮತ್ತೆ ಮಕ್ಕಳು, ನನ್ನ ಗ್ರ್ಯಾಂಡ್ ಡಾಟರ್ಸ್ ಅವರೆಲ್ಲರನ್ನೂ ನೋಡ್ಕೊತಾರೆ, ಹಾಗೆ ಈ ಫೌಂಡೇಶನ್ ಅನ್ನು ಕೂಡ. ಆ್ಯಂಡ್ ಶೀ ಈಸ್ ಅ ಡಾಕ್ಟರ್. ಒಬ್ಬ ಡಾಕ್ಟರ್ ಆಗಿದ್ದು ಕೂಡ ಅವ್ರು ನೋಡಿದ್ರೆ ಅವರ ಪ್ರೊಫೆಷನನ್ನು ಬಿಟ್ಟು ನನಗೆ ಪೂರ್ತಿಯಾಗಿ ಸಪೋರ್ಟ್ ಮಾಡ್ತಿದ್ದಾರೆ. ನನ್ನ ಫ್ಯಾಮ್ಲಿಗೆ ಫುಲ್ ಸಪೋರ್ಟ್ ಕೊಟ್ಟರು, ಮಕ್ಕಳನ್ನ ನೋಡ್ಕೊಂಡ್ರು, ಅವ್ರನ್ನ ಚೆನ್ನಾಗಿ ಬೆಳೆಸಿದ್ರು. ಆಮೇಲೆ ಮಕ್ಕಳು ಸ್ವಲ್ಪ ಬೆಳೆದಾದ್ಮೇಲೆ ಅವರು ನೇರವಾಗಿ ಫೌಂಡೇಶನ್ ಆಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆದ್ರು, ಹ್ಯಾಂಡಲ್ ಮಾಡಿದ್ರು. ಇವತ್ತು ನೋಡೋದಾದ್ರೆ ನನ್ನೊಳಗೆ ತುಂಬಾನೇ ಸಂತೋಷವಾಗಿದ್ದೀನಿ. ಪ್ರೀತಿ ಅಂತೂ ಈ ಫೌಂಡೇಶನ್ನ ತುಂಬಾ ಚೆನ್ನಾಗಿ ನೋಡ್ಕೊಂತಿದ್ದಾರೆ. ಒಂದಿನಕ್ಕೆ 7-8 ಗಂಟೆಗಳು ಕೆಲಸ ಮಾಡ್ತಾರೆ, ಫೌಂಡೇಶನ್ ಆಕ್ಟಿವಿಟಿಯಲ್ಲಿ ಗಮನ ವಹಿಸ್ತಾರೆ. ಇನ್ನೊಂದು ವಿಷಯ ಏನು ಅಂದ್ರೆ ಈ ಫೌಂಡೇಶನ್ ಅಲ್ಲಿ ತುಂಬಾನೇ ಪ್ರೊಫೆಷನಲಿಸಮ್ ಇದೆ. ಸಾಕಷ್ಟು ಜನ ಪ್ರೀತಿ ಅಂಡರಲ್ಲಿ ಕೆಲಸ ಮಾಡಿ ಸಾಕಷ್ಟು ಡೆವಲಪ್ ಮಾಡ್ತಿದ್ದಾರೆ. ನಾನು ಫೌಂಡೇಶನ್ ಕೆಲಸಗಳನ್ನ ನೋಡಿದ್ದೀನಿ ಗೌತಮ್ ಅವರೇ. ಆಕ್ಚುಲಿ ನಿಜವಾಗ್ಲೂ ಚೆನ್ನಾಗಿ ಮಾಡ್ತಿದ್ದಾರೆ. ಆದರೆ ಅದ್ರ ಬಗ್ಗೆ ಓದ್ತಿರ್ಬೇಕಾದ್ರೆ ನನಗೊಂದು ವಿಷಯ ಗೊತ್ತಾಯ್ತು, ನಿಮ್ದು ಅರೇಂಜ್ ಮ್ಯಾರೇಜ್ ಆಗಿದ್ದು ಅಂತ. ಸೊ ಮದುವೆ ಆಗೋದಕ್ಕೂ ಮುಂಚೆ ನೀವು ಅವ್ರನ್ನ ಮೊದಲು ಭೇಟಿ ಆದ್ರಲ್ಲ, ಆಗ ನೀವು ಏನು ಮಾತಾಡ್ಲಿಲ್ವಂತೆ, ಸುಮ್ಮನೆ ಇದ್ರಂತೆ. ನೀವು ಹಾಗೆ ನೋಡಿದ್ರೆ ರಜತ್ ಸರ್, ನಾನು ಜಾಸ್ತಿ ಮಾತಾಡೋನಲ್ಲ. ಅದು ಅಲ್ಲದೆ ನಾನು ಓದದೇ ಇರೋನು, ಅವರು ಡಾಕ್ಟರ್. ಸೊ ನ್ಯಾಚುರಲಿ ತುಂಬ ಮಿಸ್ ಮ್ಯಾಚ್ ಇತ್ತು. ನನ್ನ ಪ್ರಶ್ನೆ ಏನು ಅಂತಂದ್ರೆ, ನಿಮ್ಮ ಹತ್ರ ಇಷ್ಟೊಂದು ದೊಡ್ಡ ಎಂಪೈರ್ ಇದೆ, ನೀವು ಯಾವಾಗಲೂ ಬ್ಯುಸಿ ಇರ್ತೀರಾ, ನಿಮ್ಮ ಸ್ಕೆಡ್ಯೂಲ್ ಯಾವಾಗಲೂ ತುಂಬಾನೇ ಬ್ಯುಸಿ ಇರುತ್ತೆ. ನೀವು ನಿಮ್ಮ ಕುಟುಂಬಕ್ಕೆ ಹೇಗೆ ಟೈಮ್ನ ಫ್ರೀ ಮಾಡ್ಕೋತೀರಾ, ಮತ್ತೆ ನೀವು ರಿಲ್ಯಾಕ್ಸ್ ಆಗಬೇಕಂದ್ರೆ ಹೇಗೆ ಟೈಮ್ ಕೊಟ್ಕೋತೀರಾ? ಇದು ತುಂಬ ಅದ್ಭುತವಾದ ಪ್ರಶ್ನೆ. ಇದಕ್ಕೆ ಉತ್ತರ ಹೇಗೆ ಹೇಳಿ? ನಾನಂತೂ ಅಹಮದಾಬಾದಿಂದ ವಾರದಲ್ಲಿ 3 ದಿನ ದೂರ ಇರ್ತೀನಿ. ಆದರೆ 4 ದಿನ ಯಾವಾಗೆಲ್ಲ ಇಲ್ಲಿರ್ತೀನೋ ಆಗ ನಾನು ಆಫೀಸ್ಗೆ ಸ್ವಲ್ಪ ಲೇಟಾಗಿ ಹೋಗ್ತೀನಿ, ಒಂದು 10-11 ಗಂಟೆಗೆ. ಯಾಕಂದರೆ ನೈಟು ಮನೆಗೆ ಬರೋದಕ್ಕೆ ಒಂದು 11 ಗಂಟೆ ಆದರೂ ಆಗ್ಬಿಡುತ್ತೆ. ಹಾಗಾಗಿ ನಾನು ಮಾರ್ನಿಂಗು ಒಂದು 6:30ಗೆಲ್ಲ ಎದ್ದು 1 ಅವರು ನಾನು ನನ್ನ ಎಕ್ಸಸೈಸ್ಗಳನ್ನೆಲ್ಲ ಮುಗಿಸಿದ ನಂತರ ಒಂದು 2-2.5 ಅವರು ಮನೇಲಿ ಗ್ರ್ಯಾಂಡ್ ಡಾಟರ್ಸ್ ಇದ್ದಾರೆ. ಆ ನಂತರ ನನ್ನ ವೈಫು, ನನ್ನ ಮಕ್ಕಳ ಜೊತೆ ಡೈನಿಂಗ್ ಟೇಬಲಲ್ಲಿ ಕೂತ್ಕೊಂಡು ತುಂಬಾನೇ ಮಾತಾಡ್ತೀನಿ, ಹರಟೆ ಹೊಡಿತೀನಿ, ನ್ಯೂಸ್ ಪೇಪರ್ ಓದ್ತೀನಿ. ಪ್ರತಿದಿನನೂ ಒಂದು 2-2.5 ಗಂಟೆ ಅವ್ರ ಜೊತೆ ನಾನು ಇರ್ತೀನಿ. ಇನ್ನೊಂದು, ನನಗಂತ ಒಂದು ಟೈಮ್ ಟೇಬಲ್ ಇದೆ. ನಾನು ಆಫೀಸಲ್ಲಿ ಇದ್ರೂ ಕೂಡ ಲಂಚ್ ಟೈಮಲ್ಲಿ ನನ್ನ ಎಲ್ಲ ಫ್ಯಾಮಿಲಿ ಮೆಂಬರ್ಸು ಡೈನಿಂಗ್ ಟೇಬಲಲ್ಲಿ ಇರ್ತಾರೆ. ಎಲ್ಲರೂ ಒಟ್ಟಿಗೆ ತಿಂತೀವಿ, ಅಲ್ಲಿ ಚೆನ್ನಾಗಿ ಮಾತಾಡ್ತೀವಿ, ಹರಟೆ ಹೊಡಿತೀವಿ. ಆ್ಯಂಡ್ ದಿಸ್ ಈಸ್ ಹೌ ಫಿಸಿಕಲಿ ಐ ಆಮ್ ಸ್ಪೆಂಡಿಂಗ್ ಟೈಮ್ ವಿತ್ ಫ್ಯಾಮಿಲಿ. ಮತ್ತೆ ನಿಜ ಹೇಳಿ, ನೀವು ಕಾರ್ಡ್ಸ್ ಕೂಡ ಆಡ್ತೀರಂತೆ. ಇದು ಸೀಕ್ರೆಟ್ ಆಗಿತ್ತು. ಅದು ನಾನು ನೈಟ್ ಮನೆಗೆ ಹೋದ್ಮೇಲೆ ಪ್ರೀತಿ ಜೊತೆಯಲ್ಲಿ ರಮ್ಮಿ, ಪಪ್ಲು ಗೇಮ್ ಎಲ್ಲ ಆಡ್ತೀನಿ, ಬೇರೆ ಕೆಲವು ಆಟಗಳನ್ನೆಲ್ಲ ಆಡ್ತೀನಿ. ಅದು ಅಲ್ಲದೆ ನಾನು ಹೇಗೆ ಹೇಳಿ, ಅವಳೇ ಸಾಕಷ್ಟು ಗೇಮ್ಸನ್ನು ಗೆಲ್ತಾಳೆ. ಸರ್, ನಿಮ್ಗೆ ಇಷ್ಟ ಆಗಿರೋ ರೋಲ್ ಮಾಡೆಲ್ ಯಾರು? ಆ ರೋಲ್ ಮಾಡೆಲ್ನ ನೀವು ನಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತೀರಾ? ಧೀರುಭಾಯ್ ಅಂಬಾನಿ. ನೀವು ನನ್ನನ್ನು ಗಮನಿಸ್ಬೋದು, ನಾನು ಅವರನ್ನೇ ರೋಲ್ ಮಾಡೆಲ್ ಆಗಿ ಸ್ವೀಕಾರ ಮಾಡಿರೋದು. ಅದಕ್ಕೂ ಒಂದು ಕಾರಣ ಇದೆ. ಯಾಕಂದ್ರೆ ಅವ್ರ ಪಿರಿಯಡಲ್ಲಿ ಯಾವ ಮಟ್ಟಕ್ಕೆ ಅವರ ರಿಲಯನ್ಸ್ ಇಂಡಸ್ಟ್ರಿನ, ಅವ್ರ ಕಾಲದಲ್ಲಿ ಅವರ ಎಕನಾಮಿ ಇಷ್ಟೊಂದು ಓಪನ್ ಆಗೂ ಇರಲಿಲ್ಲ. ಆ ನಂತರನೇ ಓಪನ್ ಅಪ್ ಆಗಿದ್ದು. ಹೇಳಬೇಕು ಅಂದ್ರೆ ಅವರು ಈ ದೇಶಕ್ಕೆ ಒಂದು ಹೊಸ ದಿಕ್ಕನ್ನೇ ತೋರಿಸಿದ್ರು. ಅದೇನಂದ್ರೆ ದೊಡ್ಡದಾಗಿ ಹೇಗೆ ಯೋಚನೆ ಮಾಡಬೇಕು, ಅದನ್ನ ಹೇಗೆ ಸಾಧಿಸ್ಬೇಕು. ಅವ್ರ ಹತ್ರ ಅಂತೂ ನಾನು ತುಂಬಾನೇ ಕಲ್ತಿದ್ದೀನಿ, ಇದು ನಿಜ. ಆಮೇಲೆ ಮುಖೇಶ್ ಭಾಯ್ ಬಂದು ಅದನ್ನ ಮುಂದೆ ತಗೊಂಡೋದ್ರು, ಅದು ಬೇರೆ ವಿಷಯ. ಆದ್ರೆ ಫಸ್ಟ್ ಪಾಯಿಂಟ್ ಆಫ್ ವ್ಯೂ ಅದೇನಂದ್ರೆ, ನೀವೇ ಯೋಚನೆ ಮಾಡಿ ನೋಡಿ, ಒಬ್ರ ಹತ್ರ ದುಡ್ಡೇ ಇಲ್ಲ, ಆದ್ರೆ ಕನಸುಗಳು ತುಂಬಾ ದೊಡ್ಡದಾಗಿರುತ್ತೆ. ಅವರು ನಿಮ್ಮನ್ನ ತುಂಬಾ ಅಟ್ರಾಕ್ಟ್ ಮಾಡ್ತಾರೆ, ಪರ್ಟಿಕ್ಯುಲರ್ಲಿ ದ ಫಸ್ಟ್ ಜನರೇಷನ್ ಎಂಟರ್ಪ್ರಿನರ್ ಆಗಿರೋದ್ರಿಂದ. ಸೊ ನ್ಯಾಚುರಲಿ ನನಗೆ ತಿಳಿದ ಮಟ್ಟಿಗೆ ಅವರು ತುಂಬಾ ಸಕ್ಸಸ್ಫುಲ್ ಆಗಿದ್ದಾರೆ. ಮುಖೇಶ್ ಅಂಬಾನಿ ಅವ್ರಿಗೂ ಮತ್ತು ನಿಮಗೂ ಹೇಳಬೇಕು ಅಂದ್ರೆ ಒಂದು ಪ್ರಕಾರವಾಗಿ ಫ್ರೆಂಡ್ಶಿಪ್ ಇದೆಯಾ ಅಥವಾ ಕಾಂಪಿಟೇಷನ್? ಇಲ್ಲ, ಮುಖೇಶ್ ಭಾಯ್ ನನ್ನ ಒಳ್ಳೆ ಆತ್ಮೀಯ. ಅದು ಅಲ್ಲದೆ ನಾನು ಅವರನ್ನ ತುಂಬಾ ಗೌರವಿಸ್ತೀನಿ. ಅವರನ್ನ ನೀವು ಸೂಕ್ಷ್ಮವಾಗಿ ಗಮನಿಸಿ, ರಿಲಯನ್ಸ್ ಇಂಡಸ್ಟ್ರಿಗೆ ಒಂದು ಹೊಸ ದಿಕ್ಕನ್ನು ತೋರಿಸಿದ್ರು. ರಿಲಯನ್ಸ್ ಆಗಿರ್ಬೋದು, ಜಿಯೋ ಆಗಿರ್ಬೋದು, ರಿಟೇಲ್ ಬಿಸ್ನೆಸ್ ಆಗಿರ್ಬೋದು, ಆಫ್ಕೋರ್ಸ್ ಅವರ ಕನ್ವೆನ್ಷನಲ್ ಬಿಸ್ನೆಸ್ ಇದೆ, ಪೆಟ್ರೋಕೆಮಿಕಲ್ ಅಂಡ್ ರಿಫೈನರೀಸ್, ಅದರಲ್ಲಿ ಅವರು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಈ ದೇಶದ ಅಭಿವೃದ್ಧಿಯಲ್ಲಿ ಅವರ ಪಾಲು ತುಂಬಾ ಇದೆ. ನಾನು ಅವ್ರನ್ನ ಹಿಂದೆ ಹಾಕ್ಬಿಟ್ಟೆ ಅಂತ ನಿಮಗೆ ತುಂಬಾ ಖುಷಿ ಆಗ್ತಿದ್ಯಾ?
ಇಲ್ಲಿ ನೋಡಿ ರಜತ್ ಸರ್, ನಾನಂತೂ ಈ ಸಂಖ್ಯಾ ಮಾಯಾಜಾಲದಲ್ಲಿ ಸಿಕ್ಕಾಕೊಂಡವನೇ ಅಲ್ಲ. ಆಗ್ಲಿಂದ ಹಾಗಾಗಿ ನಿಮ್ಮನ್ನ ಸಿಕ್ಕಾಕಿಸ್ಬೇಕು ಅಂತ ಕಾಯ್ತಾನೆ ಇದ್ದೀನಿ, ನೀವು ಸಿಕ್ಕಾಕೋತಾ ಇಲ್ಲ. ನಿಮ್ಮ ಹತ್ರ ಎಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದಿದ್ದಾರೆ ಅಂತಂದ್ರೆ, ನನಗೆ ಗೊತ್ತಿರೋ ಹಾಗೆ ಬ್ರಿಟನ್ನ ಪ್ರೈಮ್ ಮಿನಿಸ್ಟರ್ ನಿಮ್ಮ ಆಫೀಸ್ಗೆ ಬಂದಿದ್ರು, ಸಿಂಗಾಪುರ್ನ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಅವರು ಬಂದಿದ್ರು. ಸೊ ನೀವು ಅವ್ರನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡ್ತೀರಾ? ನಾನು ಇದನ್ನ ಹೇಗ್ ನೋಡ್ತೀನಿ ಅಂದ್ರೆ, ಅವರು ಅದಾನಿ ಹೆಡ್ ಕ್ವಾರ್ಟರ್ಸ್ಗೆ ಬಂದಿದ್ದು ಒಂದು ದೊಡ್ಡ ವಿಷಯನಲ್ಲ. ಅವರು ನಮ್ಮ ದೇಶಕ್ಕೆ ಬಂದಿದ್ದಾರೆ. ಅದು ಅಲ್ಲದೆ ಅವರು ಇಂಡಿಯಾನ ಯಾವ ದೃಷ್ಟಿಯಿಂದ ನೋಡ್ತಿದ್ದಾರೆ, ಆ ಬದಲಾವಣೆಯನ್ನ ನಾನೀಗ ನೋಡ್ತಾ ಇದ್ದೀನಿ. ಬೇರೆ ಬೇರೆ ದೇಶದ PM ಮತ್ತೆ ಡಿಗ್ನಿಟರೀಸ್ ಎಲ್ಲ ಬರುವಾಗ ಅವರಂತೂ ಇಂಡಿಯಾನ ಬೇರೆ ದೃಷ್ಟಿಯಿಂದನೇ ನೋಡ್ತಿದ್ದಾರೆ. ಇದರಿಂದ ನನಗೆ ತುಂಬಾನೇ ಸಂತೋಷ ಆಗಿದೆ. ಹೌದು, ಯಾಕಂದ್ರೆ ನಾವು ಬೇಸಿಕಲಿ ದೇ ಆರ್ ಥಿಂಕಿಂಗ್ ಇಂಡಿಯಾ ಅಂಡ್ ಇಂಡಿಯನ್ ಇಂಡಸ್ಟ್ರಿಯಲಿಸ್ಟ್ನ ಸೀರಿಯಸ್ ಆಗಿ ನೋಡ್ತಿದ್ದಾರೆ. ಅವರು ತಮ್ಮ ಬಿಸ್ನೆಸ್ನ ಸೆಟಪ್ ಮಾಡ್ಕೊಳ್ಳೋದಕ್ಕೆ ನಿಮ್ಮನ್ನ ಇನ್ವೈಟ್ ಮಾಡ್ತಾರೆ. ಸೊ ಅವರು ಬೇರೆ ದೇಶದ ಪ್ರೈಮ್ ಮಿನಿಸ್ಟರ್ಗಳೇನ್ ಬಂದಿದ್ರು, ಅವರು ಇಂಡಿಯಾ ಬಗ್ಗೆ ಏನ್ ತಿಳ್ಕೊಂಡಿದ್ದಾರೆ, ಹಾಗೆ ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ತಿಳ್ಕೊಂಡಿದ್ದಾರೆ? ಇಲ್ಲಿ ನೋಡಿ, ನಾನು ಒಂದು ವಿಷಯವನ್ನು ಗಮನಿಸಿದ್ದೀನಿ. ನರೇಂದ್ರ ಭಾಯ್ ಹತ್ರ ಒಂದು ಸ್ಪೆಷಾಲಿಟಿ ಇದೆ. ಅದು ಏನಂದ್ರೆ, ಇಂಡಿಯನ್ ಪ್ಲಾಟ್ಫಾರ್ಮ್ನ ಹೇಗೆ ಉಪಯೋಗಿಸ್ಬೇಕು ಅಂತ ಅವ್ರಿಗೆ ಗೊತ್ತಿದೆ. ಅದೇನಂದ್ರೆ, ನೀವೇ ನೋಡಿದ್ರೆ ಈ ಪ್ಲಾಟ್ಫಾರ್ಮ್ ಇದೆಯಲ್ಲ, ಅದು ನರೇಂದ್ರ ಮೋದಿ ಸರ್ ಬಂದಾದ್ಮೇಲೆ ಬಂದಿದ್ದಲ್ಲ, ಅದರ ಮುಂಚೆಯಿಂದನೇ ಅದು ಬಂದಿದೆ. ಬೇರೆ PM ತರ ಯೋಚನೆ ಮಾಡದೆ ಈ ಪ್ಲಾಟ್ಫಾರ್ಮ್ನ ಇನ್ನಷ್ಟು ದೃಢಪಡಿಸೋದು ಹೇಗೆ ಅಂತ ಅವರು ಯೋಚನೆ ಮಾಡಿದ್ರು. ಅದ್ರ ಜೊತೆಗೆ ಗೌರ್ಮೆಂಟ್ ದುಡ್ಡನ್ನ ಜಾಸ್ತಿ ಖರ್ಚು ಮಾಡದೆ ಇವಾಗ ಅಮೇರಿಕಾಗೋದ್ರು ಇಲ್ಲ ಬೇರೆ ಕಂಟ್ರಿಗೋದ್ರು ಸಾವಿರಾರು ಜನ ಸಂಖ್ಯೆಯಲ್ಲಿ ಜನ ಬಂದು ಅಲ್ಲಿ ಸೇರ್ತಾರೆ. ಲಕ್ಷಗಟ್ಲೆ ಸಂಖ್ಯೆಯಲ್ಲಿ ಸಿಟಿಸನ್ಸ್ ಬಂದು ಸೇರಿದಾಗ ಆಗ ಸಿಗೋ ಅದರ ವ್ಯಾಲ್ಯೂಸ್ ಮತ್ತೆ ರೆಸ್ಪೆಕ್ಟ್ ಅದನ್ನ ಹಾಗೆ ಅವರು ಬೇರೆ ಆಂಗಲ್ ಅಲ್ಲಿ ಯೂಸ್ ಮಾಡ್ಕೊಂತಾರೆ. ಈಗ ಅದರ ಲಾಭ ಪ್ರತಿಯೊಬ್ಬ ಸಿಟಿಸನ್ಗೂ, ಅಲ್ಲಿರೋ ಸಿಟಿಸನ್ಸ್ಗಳು ಇಂಡಿಯನ್ ಒರಿಜಿನ್ ಆಗಿರ್ತಾರೆ, ಆ ಲಾಭ ಅವ್ರಿಗೂ ಸಿಗುತ್ತೆ. ಈಗ ಅವರು ಇಂಡಿಯನ್ಸ್ ಅನ್ನು ನೋಡಿದಾಗ ಅವರು ಕಂಪ್ಲೀಟ್ ಆಗಿ ಬೇರೆ ರೆಸ್ಪೆಕ್ಟ್ ಅಲ್ಲಿ ನೋಡ್ತಿದ್ದಾರೆ. ಇದರಲ್ಲಿ ನಮ್ಮ PMನ ಕೆಲಸ ಸಾಮರ್ಥ್ಯ ಇದೆಯಲ್ಲ, ಅದು ಉನ್ನತವಾಗಿದೆ. ಈಗ ನಮ್ಮ ಮುಂದೆ ಜಡ್ಜ್ ಏನಿದ್ದಾರೆ, SRCCಯ ಪ್ರಿನ್ಸಿಪಲ್ ಅವರು. ಈಗ ಇವರು ಇಷ್ಟೊಂದು ದುಡ್ಡನ್ನು ಸಂಪಾದಿಸಿದ್ದಾರೆ, ತಮ್ಮ ಬಿಸ್ನೆಸ್ಗಳ ಬಗ್ಗೆ ಎಲ್ಲ ಮಾತಾಡಿದ್ರು. ಅವರು ತಮ್ಮ ಎಜುಕೇಶನ್ ಕಾಮರ್ಸ್ನ ಕಂಪ್ಲೀಟ್ ಮಾಡಿಲ್ವಂತೆ. SRCCಲಿ ಅಡ್ಮಿಷನ್ ಸಿಗುತ್ತಾ ಅವ್ರಿಗೆ? %100 ಯಾವ ದಿನ ನೀವು ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ಸ್ನಲ್ಲಿ 100% ತಗೊಳ್ತಿರೋ ಆ ದಿನ ನಿಮಗೆ ಸಂಪೂರ್ಣವಾಗಿ SRCCನಲ್ಲಿ ಸಂಪೂರ್ಣವಾಗಿ ಅಡ್ಮಿಷನ್ ಅವಕಾಶ ಸಿಗುತ್ತೆ. ಆನ್ ಅ ವೆರಿ ಸೀರಿಯಸ್ ನೋಟ್, ಆದರೆ ನಿಮ್ಗೆ ಯಾರು ಏನೇನು ಓದಿಸೋದಿಕ್ಕಾಗತ್ತೆ ಸರ್? ನಿಮ್ಮ ಬಗ್ಗೆನೇ ನಮ್ಮ ಇನ್ಸ್ಟಿಟ್ಯೂಷನ್ಸ್ನಲ್ಲಿ ಪಾಠ ಮಾಡ್ತೀವಿ. ಗೌತಮ್ ಅವರೇ, ನೀವು ಎಲ್ಲ ಪ್ರಶ್ನೆಗಳಿಗೂ ಸರಿಯಾಗಿ ಉತ್ತರ ಕೊಟ್ರಿ. ಇನ್ಮೇಲಿಂದ ಯಾರು ಕೂಡ ಗೌತಮ್ ಅವ್ರು ಮಾತಾಡಲ್ಲ ಅಂತ ಹೇಳಬಾರ್ದು. ಹಾಗೆ ಮಾತಾಡಿದ್ದೀರಾ. ಮಾತಾಡೋದಲ್ಲ, ತುಂಬ ಚೆನ್ನಾಗೇ ಮಾತಾಡಿದ್ದೀರಾ. ನಾನು ಆ್ಯಕ್ಚುಲಿ ಅಕ್ಯೂಸ್ಡ್ ಆಗಿರೋರನ್ನ ತುಂಬ ಹೊಗಳೋದಕ್ಕಂತೂ ಹೋಗಲ್ಲ. ಆದರೆ ನಿಮ್ಮ ವಿಷಯದಲ್ಲಿ ನೀವು ದೊಡ್ಡ ಹೃದಯ ಇರುವಂಥ ವ್ಯಕ್ತಿ. ನೀವು ಇವತ್ತು ಸರಿಯಾದ ಉತ್ತರಗಳನ್ನೇ ಕೊಟ್ಟಿದ್ದೀರಾ. ಈಗ ಒಂದು ಸಣ್ಣ ಬ್ರೇಕ್ನ ತಗೊಳ್ಳೋಣ. ಬ್ರೇಕ್ ಆದಮೇಲೆ ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್, SRCCಯ ಪ್ರಿನ್ಸಿಪಲ್ ಡಾಕ್ಟರ್ ಸಿಮ್ರಿತ್ ಕೌರ್ ಅವರ ಪ್ರಶ್ನೆಗಳು ಬರುತ್ತೆ. ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ನಾವು ಮೊಕದ್ದಮೆನ ಹೂಡಿದ್ವಿ. ಜಗತ್ ಪ್ರಸಿದ್ಧ ಉದ್ಯೋಗಪತಿ, ವರ್ಲ್ಡ್ ನಂಬರ್ 3 ರಿಚೆಸ್ಟ್ ಗೌತಮ್ ಅಡಾಣಿಯವ್ರ ಮೇಲೆ. ಗೌತಮ್ ಅಡಾಣಿಯವರು ಹೇಗೆ ಬೆಳೆದು ಬಂದ್ರು ಅಂತ ನಾವು ಕೇಳಿ ತಿಳ್ಕೊಂಡ್ವಿ. ರಾಹುಲ್ ಗಾಂಧಿಯವರ ಆರೋಪಗಳನ್ನು ಪ್ರಶ್ನೆ ಮಾಡಿ ಉತ್ತರ ಕಂಡುಕೊಂಡ್ವಿ. ನರೇಂದ್ರ ಮೋದಿ ಮತ್ತು ಇವರ ಗೆಳೆತನದ ಬಗ್ಗೆ ತಿಳ್ಕೊಂಡ್ವಿ. ಬೇರೆ ಬೇರೆ ಸರ್ಕಾರಗಳಿದ್ರು ಅಲ್ಲಿ ಇವ್ರು ಹೇಗೆ ಕೆಲಸ ಮಾಡ್ತಾರೆ, ಹೇಗೆ ಇಷ್ಟೊಂದು ಸಂಪತ್ತು ಬೆಳೆಸ್ಕೊಂಡ್ರು, ಅದರ ಗುರುಮಂತ್ರವನ್ನು ಸಹ ಹೇಳಿದ್ರು. ಹಾಗೆ ದೇಶ ಹೇಗೆ ಮುಂದುವರಿಯುತ್ತೆ ಅನ್ನೋ ದಾರಿಯನ್ನು ಕೂಡ ಇವರು ಆಗ್ಲೇ ಹೇಳಿದ್ರು. ಆಪ್ಕೆ ಅದಾಲತ್ನ ಮುಂದಿನ ಭಾಗದಲ್ಲಿ ಇಂದಿನ ಜಡ್ಜ್, SRCCಯ ಪ್ರಿನ್ಸಿಪಲ್ ಡಾಕ್ಟರ್ ಸಿಮ್ರಿತ್ ಕೌರ್ ಅವರು ತೀರ್ಪನ್ನು ನೀಡುತ್ತಾರೆ. ಎಲ್ಲದಕ್ಕಿಂತ ಮೊದಲು ನಾನು ಇದನ್ನು ತಿಳಿಸೋದಿಕ್ಕೆ ಇಷ್ಟಪಡ್ತೀನಿ. ರಜತ್ ಅವರು ಈ ಅದಾಲತ್ನಲ್ಲಿ ನಿಮ್ಮ ಮೇಲೆ ಒಂದು ಗಂಭೀರವಾದ ಆರೋಪವನ್ನು ಹೊರಿಸಿದ್ದಾರೆ. ಆದರೆ ನೀವು ಅದಕ್ಕೆ ಬಹಳ ತರ್ಕಬದ್ಧ ಮತ್ತು ಯಶಸ್ಸಿನ ಉತ್ತರವನ್ನು ಕೊಟ್ಟಿದ್ದೀರಾ. ಕೇಳಿದ್ವಿ ನೀವು ತುಂಬ ಮಾತಾಡೋದಿಲ್ಲ ಅಂತ. ಇವತ್ತಿನ ಮಾತಿಗೆ ನೀವು ತುಂಬಾನೇ ಮಾತಾಡಿದ್ದೀರಾ. ಇನ್ನೊಂದು ವಿಷಯ ಏನಂದ್ರೆ, ವೈದ್ಯರು ತಮ್ಮ ಫಾರ್ಮುಲಾಸ್ನ ಮುಚ್ಚಿಡ್ತಾರೆ ಅಂತ ಎಲ್ಲ ಯೋಚನೆ ಮಾಡ್ತಾರೆ.
ಆದ್ರೆ ನನ್ಗನ್ಸಿದ್ದು ನೀವು ಅರ್ಧ ನಿಮಿಷದಲ್ಲೇ ಎಲ್ಲಾ ಫಾರ್ಮುಲಾಸ್ನು ಹೇಳ್ಬಿಟ್ರಿ ಅಂತ. ಹಾರ್ಡ್ ವರ್ಕ್, ಹಾರ್ಡ್ ವರ್ಕ್, ಹಾರ್ಡ್ ವರ್ಕ್, ಸಪೋರ್ಟ್ ಆಫ್ ದ ಫ್ಯಾಮಿಲಿ ಅಂಡ್ ದ ಬ್ಲೆಸ್ಸಿಂಗ್ಸ್ ಆಫ್ ದಿ ಆಲ್ಮೈಟಿ. ಮತ್ತು ಫೈನಲಿ ಸರ್, ನಿಮ್ಮ 60ನೇ ವರ್ಷದಲ್ಲಿ 60,000 ಕೋಟಿ ಕೊಟ್ಟಿದ್ದೀರಾ. ನಮ್ಮ ಮನೆಯಲ್ಲಿ ಮಕ್ಕಳು ಹುಟ್ಟಿದ್ರೆ ಅವರ ಮೊದಲನೇ ಬರ್ತಡೇ ಕೂಡ ಮಾಡ್ತೀರಿ, ಮೊದಲನೇ ತಿಂಗಳದು ಮತ್ತು 2ನೇ ತಿಂಗಳದು ಮಾಡ್ತೀರಿ. ನಿಮ್ಮಲ್ಲಿ ವಿನಂತಿ ಏನಂದ್ರೆ ನೀವು 60 years and 1 month ಬರ್ತಡೇ ಕೂಡ ಆಚರಿಸಿ ಅಂತ. $60 years 2 months ಕೂಡ ಮಾಡಿ ಮತ್ತು ಸಾವಿರಾರು ವರ್ಷ ಬದುಕಿ. ಇದೇ ರೀತಿ ನೀವು ಸೋಷಿಯಲ್ ಎಂಟರ್ಪ್ರಿನರ್ಶಿಪ್ನ ಹೆಚ್ಚು ಮಾಡಿ, ನೀವು ಎಜುಕೇಷನ್ನಲ್ಲಿ, ಹೆಲ್ತ್ನಲ್ಲಿ, ಸ್ಕಿಲ್ ಡೆವಲಪ್ಮೆಂಟ್ನಲ್ಲಿ ಈಗ ಹೇಗೆ ನಡ್ಸ್ಕೊಂಡು ಹೋಗ್ತಿದ್ದೀರೋ ಅದೇ ರೀತಿ ಮುಂದೆ ಕೂಡ ನಡ್ಸ್ಕೊಂಡು ಹೋಗಿ. ನಿಮ್ಮ ಬೇರೆ ಇಂಡಸ್ಟ್ರಿಗಳನ್ನೆಲ್ಲ ನೀವು ಹೇಗೆ ನಡ್ಸ್ಕೊಂಡು ಹೋಗ್ತಿದ್ದೀರೋ ಇದನ್ನು ಕೂಡ ಅದೇ ರೀತಿನಲ್ಲಿ. ಥ್ಯಾಂಕ್ ಯು ಸೋ ಮಚ್. ಇದಕ್ಕಿಂತ ಹೆಮ್ಮೆಯ ವಿಚಾರ ಇನ್ನೊಂದಿರೋದಕ್ಕೆ ಸಾಧ್ಯನೇ ಇಲ್ಲ. ಇವರು ತಮ್ಮ ವಿದ್ಯಾಭ್ಯಾಸವನ್ನ ಮುಂದುವರಿಸಿಲ್ಲ. ಆದರೆ SRCC ಪ್ರಿನ್ಸಿಪಲ್ ಹೇಳಿದ್ರು, ಈಗ ನಿಮ್ಮ ಬಗ್ಗೆ ನಾವು ಪಾಠನ ಹೇಳ್ತೀವಿ ಅಂತ. ನನಗೊತ್ತಿರೋ ಪ್ರಕಾರ ಗೌತಮ್ ಅಡಾಣಿಯವರು ಯಾವುದೇ ಪ್ರಶ್ನೆಯನ್ನ ತಳ್ಳಹಾಕೋ ಪ್ರಯತ್ನ ಪಡಲಿಲ್ಲ. ಎಲ್ಲ ಆರೋಪಗಳ ಬಗ್ಗೆ ಮಾತಾಡಿದ್ರು ಮತ್ತೆ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟರು. ಆಪ್ಕೆ ಅದಾಲತ್ನಲ್ಲಿ ಆರೋಪಗಳು ಮತ್ತು ಪ್ರಶ್ನೆಗಳು ಸೀದಾ ಸಾದಾ ನೇರವಾಗಿರುತ್ತೆ. ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಆ ಒಂದು ಸಂಚಿಕೆಯಲ್ಲಿ ಇನ್ನೊಬ್ಬ ಮುಖ್ಯವಾದ ವ್ಯಕ್ತಿ ಇರ್ತಾರೆ. ಅಲ್ಲಿವರೆಗೂ ನಮಸ್ಕಾರ.